ಹಾಯ್ ಹಲೋ ಎಲ್ರಿಗೂ ಈ ನಿಮ್ಮ ಪ್ರೀತಿಯ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡ್ಯ ನಮಸ್ಕಾರಗಳು. ಅಂತೂ ಇಂತೂ ಯುಗಾದಿ ಮುಗಿಸಿ ಹೊಸತೊಡಕನ್ನ ಮುಗಿಸಿ ಈ ಸಂವತ್ಸರದ ಮೊದಲ ವೀಕೆಂಡ್ಗೆ ನಾವು ಕಾಲಿಟ್ಟಿದೀವಿ. ನಾನೀಗ ಶುರು ಮಾಡ್ತಾ ಇದೀನಿ ಹೊಸ ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಚಾರ್ಜ್ ಹಾಗೂ ಅರುಣ್ ಐಸ್ ಕ್ರೀಮ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಕ್ಸ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ ಹಾಗೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇನ್ನು ಈ ಸಂವತ್ಸರದ ಹೊಸ ವೀಕೆಂಡ್ಗೆ ನಮ್ಮೆಲ್ಲ ಎಂಟರ್ಟೈನರ್ ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ಈಗ ಈ ನಮ್ಮ ಗಿಚ್ಚಿ ಗಿಲಿಗಿಲಿಗೆ ನಮ್ಮ ಜಜಸ್ ವೆಲ್ಕಮ್ ಮಾಡ್ಕೊಳ್ಳೋದ ಸಮಯ. ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್, ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ಆನ್ ಸ್ಟೇಜ್. ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಬಿಲೇಟೆಡ್. ನೋಡಿ, ಎಲ್ಲಾರ್ಗೂ ಜೀವನದಲ್ಲಿ ಯುಗಾದಿಯಲ್ಲಿ ಬೇವು ಬೆಲ್ಲ ಸಮನಾಗಿರ್ಬೇಕು ಅಂತಾರೆ. ಹೌದು. ಆದ್ರೆ ಈ ಕಾರ್ಯಕ್ರಮದಲ್ಲಿ ಬರೀ ಬೆಲ್ಲನೇ ಕೊಡುವಂತ ಒಂದು ಕಾರ್ಯಕ್ರಮ. ಏನ್ ಒಳ್ಳೆ ಮಾತು ಸರ್. ಹೊಸ್ತಡಕ್ ಹೆಂಗಿತ್ತು ಸರ್? ಏನಿಲ್ಲ, ಹೊಸ ತೊಡಕು ನಮ್ಗೆ ಮಾಮೂಲಾಗಿ ಅಲ್ಲ ಎಲ್ಲ ಕಡೆ 100 ಮೀಟರ್ಗೂ ಒಂದೊಂದು ಸಾಮಾನ್ಯ ಹಾಕಿರ್ತಾರೆ. ಅರ್ಥವಾಯ್ತು. ಒಬ್ಬೊಬ್ರ ಕೈಲಿ 3 ಇರುತ್ತೆ, ಒಬ್ಬರ ಕೈಲಿ 12 ಇರುತ್ತೆ, ಒಬ್ಬೊಬ್ರ ಕೈಲಿ 1 ಇರುತ್ತೆ. ಅರ್ಥವಾಯ್ತು. ಚೆನ್ನಾಗಾಯ್ತು ಸರ್. ಎಲ್ಲ ಅದೇ ನಮ್ದು ಯುಗಾದಿ. ಎಲ್ಲ ಚೆನ್ನಾಗಾಯ್ತು. ಎಲ್ಲ ಚೆನ್ನಾಗಿ ಸ್ವೀಟು, ಮಾಂಸ, ನಾಟಿ ಕೋಳಿ, ಸಾರು, ಗ್ಲಾಸು. ಅಕೌಂಟಿಗೆ ಎಷ್ಟು ಬಂತು ಸರ್? ಅಕೌಂಟಿಗೆ ಎಷ್ಟು ಬಂತು? ಇಲ್ಲಿ ಅಕೌಂಟಿಗೆ ಇರೋದೇ ಇಲ್ಲ. ಅಕೌಂಟಿಗೆ ಇದು ಒಂದೇ. ಇನ್ನ ಕೋಮಲ್ ಸರ್. ಎಸ್ ಬಾಸ್. ಪ್ರತಿ ವೀಕೆಂಡ್ ನಮ್ಮ ಗಿಚ್ಚಿಗಿಲಿಗಳನ್ನ 3D ನೋಡ್ಬೇಕು ಅಂತ 3D ಗ್ಲಾಸ್ ಹಾಕೊಂಡ್ ಬರ್ತಾರ ಅವರು. ಸೊ ನಿಮ್ಮ ಯುಗಾದಿ ಹೇಗಿತ್ತು ಸರ್? ಏನಿಲ್ಲ, ಸ್ವಲ್ಪ ಅಂಧಾರ ಆಯ್ತು, ಸ್ವಲ್ಪ ಭಾರ ಆಯ್ತು. ಅಂತೂ ಇಂತೂ ಬೇವು ಬೆಲ್ಲ ತಿಂದು ಯುಗಾದಿನ ಸೂಪರ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಜಡ್ಜಸ್, ನಗುವಿನ ಯುಗಾದಿನ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲರೂ ರೆಡಿನಾ? ಎಸ್, ಫುಲ್ಲಿ ರೆಡಿ. ನೀನ್ ಚರ್ಮದಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದಕ್ಕೆ ರೆಡಿ ಇಲ್ಲ. ಇವತ್ತು ನಿಮ್ಗೆ ಒಂದು ಹೊಸ ನ್ಯೂಸ್ ಇದೆ. ಪ್ಲೀಸ್. ಹೊಸ ತಡಕೆಗೆ ಹೊಸ ಚರ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಈಗ ಈ ಸಂವತ್ಸರದ ಮೊದಲ ಸ್ಕಿಟ್ ನ ಶುರು ಮಾಡಿದ ಸಮಯ. ಪೊಲೀಸ್ ಬಂದು ಬಾಗ್ಲಾಕ್ಸೋ ಹೊತ್ತಲ್ಲಿ ಹೋಟೆಲ್ಗೆ ವಿಚಿತ್ರವಾದ ವ್ಯಕ್ತಿಗಳು ಬಂದು ಬಿಟ್ರೆ ಆ ಹೋಟೆಲ್ ಗತಿ ಏನಾಗಬಹುದು? ಇದನ್ನ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಲ್ಯಾಗ್ ಮಂಜು, ಗೋಬ್ರಾ, ಶಿವು, ತುಕಾಲಿ, ಸಂತು, ನಂದೀಶ್ ಹಾಗೂ ಕರಿ ಬಸವಾನ್ ಸ್ಟೇಜ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸರ್, ಗಿಚ್ಚಿ ಗಿಲಿಗಿಲಿ ಕ್ಯಾಂಟೀನ್ ಸರ್. ನನಗ್ ಜೀವನ ಕೊಡ್ತಾ ಇದೆ, ಅನ್ನ ತಿಂತಾ ಇದ್ದೀನಿ. ಬೇವೂರ್ ಸೂರ್ಸಿ ಕಟ್ಟಿದ್ದೀನಿ ಮೇಡಮ್ ಈ ಹೋಟೆಲ್ನ. ಇದಕ್ಕೊಂದು ಇತಿಹಾಸ ಇದೆ ಸರ್. ಮೊನ್ನೆ ಮ್ಯಾಚ್ ಆಯ್ತಲ್ಲ, ವಿರಾಟ್ ಕೊಹ್ಲಿ ಓಡ್ ಬಂದು ಸರ್ ಒಂದ್ ಕುಷ್ಕ ಅಂತ ಕೇಳಿದ್ರು. ತಿನ್ಕೊಂಡು ಹೋದ್ರ? ಇಲ್ಲ, ಪಾರ್ಸಲ್ ತಗೊಂಡೋಗಿ ಅನುಷ್ಕಾ ಜೊತೆ ತಿಂತೀನಿ ಅಂತ ಹೋದ್ರು. MS ಧೋನಿ ನಾಯಂಡಹಳ್ಳಿ ಫುಲ್ ಟ್ರಾಫಿಕ್, ಅಲ್ಲಿಂದ ಓಡೋಡ್ಕೊಂಡೆ ಬಂದು 2 ಡಬಲ್ ಆಮ್ಲೆಟ್ ಅಂದ್ರು. ಪಾರ್ಸಲ್ ತಗೊಂಡೋದ್ರ? ಇಲ್ಲ, ನನಗೆ ತಿನ್ಸಿ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಟ್ರು. ಅದಿರ್ಲಿ, ಸಾಧು ಸರ್ ಚಾಕಣ ಎಲ್ಲಿ ತಿಂತಾರೆ ಅನ್ಕೊಂಡೆ. ನಿಮ್ಮ ಹೋಟ್ಲಾ? ಇಲ್ಲ, ಕಲಾಸಿಪಾಳ್ಯದಲ್ಲಿ. ನಿರಂಜನಣ್ಣ. ಏನಪ್ಪ? ನಮ್ ಟೀಮ್ಗೆಲ್ಲ ನಿರಂಜನ ಒಂಥರ ತಾಯಿ ಇದ್ದಂಗೆ ಸರ್. ಅವ್ರ ಕಾಲ್ಗುಣ ತುಂಬಾ ಒಳ್ಳೇದು ಅಣ್ಣ.
ಬಾಣ ಒಂದ್ ಬೋಣಿ ಮಾಡಿ ಬಾಣ, ಫ್ರೀ ಬಾಣ. ಅಣ್ಣ ಬಿಟ್ಟಿ ಅಂದ್ರೆ ನನಗೊಂದು ನಮ್ಮ ಅಪ್ಪನಿಗೊಂದು ಅಂತ ಬತ್ತಿಯಲ್ಲ ನೀನು. ಎಂತ ನನ್ನ ಮಗ ಇರ್ಬೇಕು ಅಣ್ಣ ನೀನು. ನೆಕ್ಸ್ಟ್ ಟೈಮ್ ಇದ್ದ ಕರಿ ಮಗನೇ ನೀನು. ಕುಡಿಯದಿದ್ದರೆ ಈ ಜನ ನಡೆಯಲಾರದೋ ಜೀವನ. ಹುಟ್ಟಿ ಸಾಯಲು ಸ್ಥಳವಿದೆ. ಸರ್, ಈ ನಮ್ಮ ಸರ್ಕಾರದವರು ಕುಡಿಬೇಡಿ 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 ಅಂತಾರೆ. ಎಲೆಕ್ಷನ್ ಬಂದ್ರೆ ಕಾಣ್ದಾಗ ತಂದು ಕೊಡ್ತಾರೆ. ಏನಾಗಿದೆ ನಮ್ಮ ಸರ್ಕಾರಕ್ಕೆ? ನಿಷೇಧ ಹೇಳುವ ಸರಕಾರ, ಒಳಗೆ ಕೊಡುವುದು ಸಹಕಾರ. ಸರಕಾರದ ಈ ರೂಲ್ಸ್ಗಳು, ಬಲ್ಬೇ ಇಲ್ಲದ ಕಂಬಗಳು. ಬೆಳಕು ಕೊಡುವೆ ಎಂದು ಓಟು ಪಡೆವ, ನಮ್ಮ ಜನರ ಕತ್ತಲಲ್ಲಿ ಇಡುವ ಕಿರುಚಾಡೋ ನಾಯಕರು ಕುಡಿಯುತ್ತ ಎಲ್ಲಿ ಹರೋ. ಮಂಜ, ಇಷ್ಟ ದಿನ ಸ್ಕಿಟ್ ಆದ್ರ ಮೇಲೆ ಕುಡಿತಿದ್ದೆ, ಇವತ್ತು ಸ್ಕಿಟ್ಟಿಗೆ ಕುಡ್ಕ ಬತ್ತವ್ ನಾನು. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಅರೆ ನೀನ್ ಬನ್ನಿ 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 ಅಂದ್ರೆ ಇಲ್ಲಿ ನಿಲ್ಗಂಟ್ ಬಂದ್ ಮುಂದಕ್ಕೆ ಬರಕ್ ಗೊತ್ತಿಲ್ವಾ? ಅಲ್ಲ ಸರ್, ಸುಮ್ಮನೆ ಹೇಳ್ದೆ. ಅಂದ್ರೆ ನೀನ್ ಸುಮ್ನೆ ಹೇಳಿದ್ರೆ ಮನ್ಸಿಂದ ಹೇಳಿಲ್ವಾ? ಅಲ್ಲ ಸರ್, ಕೂತ್ಕೊಳ್ಳಿ ಸರ್. ಅಂದ್ರೆ ನೀನ್ ಕುಂತ್ಕೊಂಡ್ ತಕ್ಷಣ ಕುಂತ್ಕೊಳಕ್ಕೆ ನಾನೇನ್ ನಾಯ? ನೀನೇನ್ ಯಜಮಾನನ? ಹೋಗ್ಲಿ ಸರ್, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ನಿಧಾನ ನಿಧಾನ. ಇವನು ಈ ರೇಂಜ್ ಕುಡಿತಾ ಇದ್ದಾನಂದ್ರೆ ಏನೋ ಒರಿಜಿನಲ್ಲೇ ಹಾಕೊಂಬ. ಸರ್, ಇಷ್ಟೊಂದು ಎಣ್ಣೆ ಹೊಡಿತೀರಲ್ಲ, ಲಿವರ್ ಹಾಳಾಗಲ್ವಾ ಸರ್ ಕುಡಿದ್ರೆ? 100% ಹಾಳಾಗುತ್ತಪ್ಪ ಲಿವರು. ಮತ್ತೆ ಎಲ್ಲ ಗೊತ್ತಿದ್ರೆ ಯಾಕೆ ಕುಡಿತೀರಾ ಸರ್? ಅದಕ್ಕೆ ನಾನು ಸೈಡ್ಸ್ ಲಿವರ್ ತಿಂತೀನಲ್ಲ. ಸರ್, ಏನ್ ಬೇಕು ಹೇಳಿ ಸರ್? ಒಂದ್ ಚಿಕನ್ 65 ತಗೋಬ. ಬಂದೆ ಸರ್. ಸರ್ ಸರ್ ಸರ್, ನಾನೇನೋ ಕೇಳಿದ್ದು ಚಿಕನ್ 65. ಮತ್ತಿಲ್ಲಿ ಬರೀ 5 ಪೀಸ್ ಐತೆ. ಚಿಕನ್ 65 ಅಂದ್ರೆ 65 ಪೀಸ್ ಇರ್ಬೇಕು. ಏನು ಸರ್? 60 ಅದು ಚಿಕನ್, ಅದು 5 ಎಲ್ಲ ಸೇರ್ಸಿದ್ರೆ ಚಿಕನ್ 65. ಯಾವ ನೀವು ಗಣಿತದಲ್ಲಿ ಪ್ರಮಾಣನೇ ಬಿಡಿಸ್ಬಿಟ್ಟವನೇ. ಬನ್ನಿ ಕೂತ್ಕೊಳ್ಳಿ. ಹೇಳಿ ಸರ್, ಹೇಳಿ ಸರ್. ಈ ಬಾಯಲ್ಲಿ ಹುಣ್ಣು, ಬಾಯ್ ಮಾಡೋ ಹೆಣ್ಣು ಬಹಳ ಇರಿಟೇಷನ್ ಕಣ್ರಿ. ಯಾಕೆ ಸರ್ ಅಷ್ಟೊಂದು ಬೇಜಾರಲ್ಲಿ ಇದ್ರಿ? ಏನಾಯ್ತು ಸರ್? ರಾತ್ರಿ 12 ಗಂಟೆಗೆ ನನ್ಗೆ 11 ನಂಬರ್ ಕಾಲ್ ಬಂತು. 10 ನಂಬರ್ ಇಂದ ಅಲ್ವಾ ಕಾಲ್ ಬರೋದು? ನೀ ಟನಲ್ ಹೋಗಿ ಈ ಟನಲ್ ಬರ್ತಾ ಇದೀಯಾ? ಮಾಡ್ತೀನಿ. ನನಗೆ ರಾತ್ರಿ 12 ಗಂಟೆಗೆ ನನ್ಗೆ 10 ನಂಬರಿಂದ ಕಾಲ್ ಬಂತು. ಒಟ್ಟೊಟ್ಟಿಗೆ 10 ನಂಬರ್ ಇಂದ ಹೆಂಗ್ ಸರ್ ಕಾಲ್ ಬರುತ್ತೆ? ನನ್ನ ಮೊಬೈಲ್ ಬರ್ತದೆ ಕಣ. ಆಯ್ತು ಆಯ್ತು ಸರ್, ಆಯ್ತು. ಹೇಳಿ ಸರ್. ರಾತ್ರಿ 12 ಗಂಟೆಗೆ ನಂಗೊಂದು ಕಾಲ್ ಬಂತು. ಒಂದು ಕಾಲ್ ಬಂದ್ರೆ ಮತ್ತೆ ಇನ್ನೊಂದು ಕಾಲ್ ಎಲ್ಲೋಯ್ತು ಸರ್? ನನ್ ಮೊಬೈಲ್ ಕಣಲ್ಲ ಹೋಯ್ತದೆ. ಹೋಗಿ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ನಿಧಾನ ನಿಧಾನ ಸರ್. ಸರ್, ಏನ್ ಹೇಳಿ ಸರ್ ಸಮಾಚಾರ? ರಾತ್ರಿ 12 ಗಂಟೆಗೆ ಕಾಲ್ ಬಂತು. ನನ್ನ ಹೆಂಡತಿ ಎತ್ತಿ ರಿಸೀವ್ ಮಾಡ್ಬಿಟ್ಲು. ಆ ಕಡೆಯಿಂದ ಒಬ್ಳು, ನೋಡಿ ನಾನು ಬಸ್ರ ಬಿಟ್ಟಿವ್ನೆ, ಈ ವಿಷಯ ನಿಮ್ಮನೇಲಿ ಹೇಳ್ತೀರಾ ಇಲ್ಲಪ್ಪ ನಾನು ಹೇಳೋಣ ಅಂತ ಅವಳೆ. ಆಗ್ಲಿಂದ ನನ್ನ ಹೆಂಡತಿ ಅವಳು ಯಾರು ಅಂತ ನನ್ಗೆ ಗೊತ್ತಿಲ್ಲ ಅಂತ, ಅವಳು ಯಾರು ಅಂತ ನನ್ಗೆ ಗೊತ್ತಿಲ್ಲ ಅಂತ. ಏನೋ ಕುಡ್ಕೆಂದಲ್ಲಿ ಏನೋ ಮಾಡಿರ್ಬೇಕು ಬಿಡಿ ಸರ್ ನೀವು. ಕುಡ್ದಾಗ ನಾನು ಎದಾಳದಲ್ಲ ಹೆಂಗ್ ಮಾಡಕ್ಕಾಯ್ತದಲ್ಲ. ಅವಳು ಯಾರು ಅಂತ ನನ್ಗೆ ಗೊತ್ತಿಲ್ಲ ಅಂತ, ಅವಳು ಯಾರು ಅಂತ ಗೊತ್ತಿಲ್ಲ ಅಂತ ರೂಮು ಕರ್ಕೋಕ್ ಚಿಲ್ಕ ಹಾಕೊಂಡು ಚೆನ್ನಾಗಿ ವಾಂಚ್ಬಿಟ್ಲು. ರೂಮು ಕರ್ಕೊಂಡೋಗಿ ಚಿಲ್ಕ ಹಾಕಿ ಹಂಚ್ಬಿಟ್ರ? ನೀನ್ ಅನ್ಕೊಂಡಂಗ್ ವಾಚಿಲ್ಲ. ಹಿಂಗ್ ಹಂಚಿದ್ಲು. ಆಮೇಲೆ ಗೊತ್ತಾಯ್ತು ಅದ್ ನನ್ ಫೋನ್ ಅಲ್ಲ ಅವಳ ತಮ್ಮಂದು ಅಂತ. ಅವಾಗೇನಂತಾಳೆ ಗೊತ್ತಾ? ಏನೋ ಸರ್, ನೀವ್ ಅಂತವ್ರೆಲ್ಲ ಬಿಡಿಚಿನ ಅಂತಾಳೆ. ಯಾವ್ದ್ರಲ್ಲಿ ಹೊಡಿಬೇಕು ಅವಳಿಗೆ? ಅಯ್ಯ ನಿನ್ನ ಹೆಂಡ್ತಿನ ಅಲ್ಲ, ಮತ್ತೆ ಹಂಗ ಹೊಡಿತಾರೆ ಸರ್. ಇಲ್ಲೇನ್ ದೊಡ್ಡದಾಗ ಗಂಡಸ್ತಾರ ಬಿಲ್ಡ ಕೊಡ್ತಾರ, ಅಲ್ಲಿ ಹೊಡ್ಸ್ಕೊ ಬಂದಿದ್ದೀರಾ? ತಿನ್ನಿ ಸರ್. ಸ್ಟಾಪ್. ಮಧ್ಯರಾತ್ರಿ ಎಲೆಕ್ಷನ್ ಟೈಮ್ ನಾಗ ಯಾವನಲ್ಲಿ ಹೋಟೆಲ್ ಓಪನ್ ಇಟ್ಕೊಂಡವ ಓನರ್ ಹೊರಗೆ ಬರ್ಲೆ. ಸರ್ 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 ಸರ್, ಎಲೆಕ್ಷನ್ ಐತಿ ಅಂತ ಗೊತ್ತಿಲ್ಲ? ಅಲ್ಲ ಸರ್ ಸರ್ ಸರ್, ಹೋಟೆಲ್ ಯಾಕೆ ಓಪನ್ ಇಟ್ಟಿ? ಅಲ್ಲ ಸರ್ 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 ಸರ್, ಕ್ಲೋಸ್ ಮಾಡ್ತೀವಿ ಸರ್, ಒಂದು 10 ನಿಮಿಷ ಸರ್. ಲಂಚ? ನನಗೆ ಲಂಚ? ನಿನ್ನಂತ ನನ್ನ ಮಕ್ಕಳು ಲಂಚ ಕೊಡ್ತಾ ಇರೋದಕ್ಕೆ ಇವತ್ತು ಸರ್ಕಾರ ಹೊರತು 16 ಆಗಿರೋದು. ಲಂಚ ಮಂಚನ ಲುಚ್ಚಗಳನ್ನ ಇಂಚಿಂಚಾಗಿ ಹೊಡೆಯವನೇ ಈ ಕೋಕಿ ಕದರ್ ಕೋಕಿ.
ಮಗನೇ ಹೈಟ್ ಕಮ್ಮಿ ಇದೀನಿ ಅಂತ ಗಾಂಚಿಲ್ ತೋರಿಸ್ತೀಯಾ? ಪಿಚ್ಚಿ ಹೊಡೆದ ಅಂದ್ರೆ ಹಲ್ಲು ಸ್ಕಲ್ಲು ಎಲ್ಲ ಉಡಿಸಾಗ್ಬೇಕು. ಅಲ್ಲ ಸರ್ ಒಂದು 10 ನಿಮಿಷ ಕ್ಲೋಸ್ ಮಾಡ್ಬಿಡ್ತೀನಿ ಸರ್. 5 ನಿಮಿಷದಲ್ಲಿ ಹೋಟೆಲ್ ಕ್ಲೋಸ್ ಮಾಡ್ಲಿಲ್ಲ ಅಂದ್ರೆ ನಿನ್ನನ್ನ ಕ್ಲೋಸ್ ಮಾಡ್ತೀನಿ ಮಗನ್ನೇ. ಎಲೆಕ್ಷನ್ ಟೈಮ್ ಅಂತ ಬೇಗ ಕ್ಲೋಸ್ ಮಾಡ್ಬೇಕಂತ ಬೇಗ ಕುಡ್ಕೊಳ್ಳಿ ಸರ್. ಯಾರ್ರಿ ಒಂದ್ ಊಟ ಬೇಕಾಗಿತ್ತಲ್ಲ? ಸರ್ ಏನಿಲ್ಲ ಸರ್, ಕ್ಲೋಸ್ ಎಲೆಕ್ಷನ್ ಟೈಮ್ ಅಂತ ಕ್ಲೋಸ್ ಮಾಡ್ಬೇಕು. ಹೋಗಿ ಸರ್. ಏನ್ ಅನ್ಕೊಂತ ಇದೀಯಾ? ಚಡಿಹಳ್ಳಿ ಯಜಮಾನ್ರು ಬರ್ತಾರದು ಒಂದ್ ಊಟ ಬೇಕು. ಸೈಡಲ್ಲಿ ಆದ್ರೂ ಬರ್ಲಿ, ಯಾರಾದ್ರೂ ಬರ್ಲಿ ಸರ್, ಹೋಟ್ಲ್ ಕ್ಲೋಸ್ ಮಾಡ್ಬೇಕು. ಎಲೆಕ್ಷನ್ ಟೈಮ್ ಆಗಲ್ಲ ಸರ್. ಅಂದ್ರೆ ಕ್ಲೋಸ್ ಮಾಡ್ತೀಯಾ? ಹ್ಞೂ ಸರ್. ಊಟ ಕೊಡಲ್ಲ, ಕ್ಲೋಸ್ ಮಾಡು. ಹಂಗಲ್ಲ ಸರ್. ಅಲ್ಲ ಮಾಡ ಮುಂಚೆ ಎರಡು ಕ್ಲೋಸ್. ಹೋಗ್ಲಿ ಒಂಚೂರು ಬೇಗ ಬರಲಿ ಸರ್, ಬೇಗ close. ಚಡಿಹಳ್ಳಿ ಯಜಮಾನ್ರಿ. ಆಯ್ತು ಸರ್, ಬರಲಿ ಸರ್. ಯಜಮಾನ್ರಿ ಸರ್ ನಮಸ್ಕಾರ. ಮಾತಾಡ್ತಾನೆ ಇಲ್ವಲ್ಲ ಸರ್. ನಿಮ್ಮ ಅಪ್ಪಾಜಿ ನಮಗೆ ಬಹಳ ಕ್ಲೋಸ್ ಸರ್. ಈ ಹೋಟ್ಲ್ ಹಾಕಕ್ಕೆಲ್ಲ ಸಹಾಯ ಅವರೇ ಮಾಡಿದ್ದು. ಈ ನೋಡಿ ಈ ಐಟಮ್. ನಮಸ್ಕಾರ. ಆಗ್ಲೇ ನಮಸ್ಕಾರ ಹೇಳಿದ್ರು ಅವ್ರು, ಈಗ ನಮಸ್ಕಾರ ಹೇಳ್ತಾರೆ. ಏನ್ ಸರ್ ಇಷ್ಟೊಂದು ಸ್ಲೋ? ಏನ ಸರ್, ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇರ್ಬೇಕಾರೆ ಒಂದ್ ಚಿಕ್ಕ ಆಮೆ ಮರಿನ ನುಂಗ್ಬಿಟ್ರು. ಇವಾಗ ಅದು ಬೆಳೆದಂಗ್ ಹೊಟ್ಟೆಲ್ ಬೆಳೆದು ಅದ್ರ ಕುತ್ತಿಗೆ ಬಂದು ಇವ್ರ ಕುತ್ತಿಗೆ ಕುತ್ಕೊಂಡ್ಬಿಟ್ಟೈತೆ. ಅದಕ್ಕೆ ಒಂದ್ ಚೂರು ಸ್ಲೋ ಸರ್. ಆಮೆ ನುಂಗ್ಬಿಟ್ಟು ಸ್ಲೋ ಆಗಿ ಮಾತಾಡ್ತಾವ್ರೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಒಂಚೂರು ಬೇಗ ಊಟ ಮಾಡ್ಕೊಂಡು ಹೋಗಿ. ಆಯ್ತಾಯ್ತು, ಹೋಗಲ್ಲ ಊಟ ಕೊಡ್ತೀನಿ. ಶಾನು ಕೊಡಿ. ದೋಸೆ. ಮಂಜ ಮಸಾರು. ಎಂತೆಂತ ಲ್ಯಾಗ್ ನನ್ನ ಮಕ್ಕಳೆಲ್ಲ ಬರ್ತಾರ್ರಿ ಇಲ್ಲಿ. ನಾನ್ ಅಂದ್ರು ಪ್ರಾಬ್ಲಮ್, ನಾನ್ ಅಂದ್ರು ಪ್ರಾಬ್ಲಮ್. ಪ್ರಾಬ್ಲಮ್ ಸ್ಟೇಜ್ ಮೇಲೆ ಬಂದ್ಬಿಟ್ಟದೆ. ಓ ಸರ್, ನೀವು ಸರ್ ಸತ್ತವರು ಸಾಕತ್ತ ಬರ್ತೀರಿ ಸರ್ ನೀವು. ಅಭಿಮಾನ ಮನ್ಸಲ್ಲಿರ್ಲಿ ಸರ್ ಏನ್ ಸರ್, ಇಲ್ಲಿ ನಮ್ಮ ಹೋಟ್ಲ್ ಬಂದಿದೆ ಅದೃಷ್ಟ ಸರ್. ಮಿನಿಸ್ಟ್ರು ಮನೆ ಪ್ರೋಗ್ರಾಮ್ಗೆ ಹೋಗಿದ್ದೆ. ಅರ್ಧ ಗಂಟೆ ಟೈಮ್ ಇದೆ ಅಂದ್ರು. ಅದಕ್ಕೆ ನೀನ್ ಹೋಟ್ಲಿಗೆ ವಿಸಿಟ್ ಹಾಕೋಣ ಅಂತ ಬಂದಿದ್ದೆ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಓಕೆ. ತುಪ್ಪ ಸುಮ್ನೆ ಕೂತ್ಕೊಳ್ಳಕ್ಕಲ್ಲ. ನನಗೆ ಟೈಮ್ ಆಯ್ತು, ಪೊಲೀಸರು ಬರ್ತಾರೆ. ತಿಂತಾರ ಹೋಗಲೇ, ಹೋಗ. ಲೇ ನೋಡೋ, ಸ್ಟಾರ್ ಆಗ್ಬಿಟ್ಟಿದೀನಿ, ಗಾಳಿ ಬೇಕು ಅಂತ ಕಿಸೆ ಬದಲು ಎಸಿ ಹಾಕೋಕೋ. ಸರಿ ಸರ್, ಈ ನೀರು ಕುಡಿತಾರೆ ಸರ್. ಎಸಿ ಇಲ್ಲ, ವಿಸ್ಕಿ ಹಾಕ್ತೀರಾ? ಸಾರ್ ಏನ್ ಬೇಡ, ಮರ್ಯಾದೆಗೆ ಸಾಧು ಸಾರ್. ಏನ್ ಹೇಳ್ತಾವ ಸ್ಲೋ ಹೋಗ. ಹೇಳಿ ಸರ್. ಅಲ್ಲ, ಅವನ್ಗ ಅಷ್ಟೊಂದು ಮರ್ಯಾದೆ ಕೊಡ್ತಾ ಇದೆಯಲ್ಲ, ಯಾರವನು? ಸರ್, ಬಿಗ್ ಬಾಸ್. ಬಿಗ್ ಬಾಸ್ ಏನ್ ಗೊತ್ತಾ, ಬರೀ ಬಿಗ್ ಬಾಸ್ ಅಲ್ಲಿ ನಿಮ್ಮ ವಾಯ್ಸ್ ಕೇಳಿದೆ, ನಿಮ್ಮನ್ನ ನೋಡಿರ್ಲಿಲ್ವಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟೆ. ಸರ್ ಏನ್ ಸರ್ ಅದು ವಾಯ್ಸು? ಸಮಯ 5 ಗಂಟೆ, ಎಣ್ಣೆ ಹೊಡೆಯೋ ಟೈಮು. ಯಾವ ವಯಸ್ ಬಗ್ಗೆ ಹೇಳ್ತಾವ್ರ ಸರ್? ಇವ್ರು ಬಿಗ್ ಬಾಸ್ ವಾಯ್ಸ್ ಕೊಡೋರಲ್ಲ ಸರ್, ಬಿಗ್ ಬಾಸ್ ಅಲ್ಲಿ ಇದ್ರು. ಈಗ ಗಿಚ್ಚಿ ಗಿಲಿಗಿಲಿ ಓ ಗಿಚ್ಚಿ ಗಿಲಿಗಿಲಿ. ನನ್
ನನಗೆ ಗೊತ್ತಾಯ್ತು ಸರ್, ನನಗೆ ಗೊತ್ತಾಯ್ತು. ಏನ್ ಸರ್ ನೀವು ಅವತ್ತು ಮಾಡಿದ್ರ ನೀವು ಹಿಂದಕ್ಕೆ ಪುಸ್ತಕ ಕಟ್ಕೊಂಡು ಮಾಡಿದ್ರಿ. ಅದ್ ಯಾವ್ದೋ ಡಿನ್ನಿ ಆತರ ಆಕ್ಟಿಂಗ್ ಮಾಡಿಲ್ವಲ್ಲೋ. ಓ ಸರ್ ಅದ್ ಮಾಡಿ ಜೀವನಲ್ಲ ಸರ್, ಶಿವ ಶಿವ. ನಮ್ ಸಿಡ್ಸಡ ಶಿವ ಸರ್. ಗೊತ್ತಾಯ್ತು ನನಗೆ ಗೊತ್ತಾಯ್ತು ಸರ್. ಸರ್ ನೀವೇನ್ ಸರ್, ಏನ್ ಸರ್ ಇವ್ರದ್ದು ಬಾಡಿ ಲ್ಯಾಂಗ್ವೇಜ್ ಸಕ್ಕದ ಮಾಡ್ತಾರೆ. ಅಯ್ಯಪ್ಪ ಸರ್, ಅದೇ ಅದು ವಾಯ್ಸ್ ಮಾಡಿದ್ರಲ್ಲ ಸೂಪರ್. ಅಲ್ದಲ್ಲೆಲ್ಲ ನಾಯಿ ತರ ಹಾಲು ಕುಡಿದ್ಬಿಟ್ರಲ್ಲ ಸರ್ ನೀವು. ನಾಯಿ ತರ ಆಕ್ಟಿಂಗ್ ನಾನೆಲ್ಲೋ ಮಾಡಿದೀನಿ, ಆ ತರ ಆಕ್ಟಿಂಗ್ ನನ್ಗೆಲ್ಲ ಬರುತ್ತೆ ಸರ್. ಈ ನನ್ನ ಬಗ್ಗೆ ನಾರ್ಮಲ್ ಆಕ್ಟಿಂಗ್ ಬರಲ್ಲ, ಸ್ಪೆಷಲ್ ಆಕ್ಟಿಂಗ್ ಎಲ್ಲಿ ಮಾಡ್ತಾನೆ? ಏಯ್ ಅವ್ನ್ ಕುಡುಕ್ ಬೈತವ್ನೆ, ನೀನ್ ಹಂಗೆ ಬೈತಾ ಇದೆಯಲ್ಲ. ನಾನ್ ಅರ್ಥ ಮಾಡ್ತಾ ಇದೀನಿ ಸರ್. ಮಾಡಿ ಇವನಲ್ಲ ಸರ್, ಕೂಲಿ ಕಾರ್ತಿಕ್ ಕೂಲಿ. ಅದೇ ನಾಯಿ ತರ ಹಾಕಾರ್ತಿಕ್ಕು. ಓ ರಿನ್ನಿ ಮಾಡಿದ್ದು ಶಿವ, ನಾಯಿ ಮಾಡಿದ್ದು ಕಾರ್ತಿ, ಉಂಡಿ ಮಾಡಿದ್ದು ಮಂಜ. ಮತ್ ಇವನೇನ್ ಮಾಡ್ತಾನೆ? ಮತ್ತ ಹೋಟ್ಲು ಬಂದ್ರೆ ಮರ್ಯಾದೆ ತೆಗಿತಿದ್ರ, ಇನ್ನೊಂದ್ ಕ್ಷಣನೂ ನಾನಿಲ್ಲ. ಸರ್ ಅವ್ರು ಗೊತ್ತಾಗಿಲ್ಲ ಅನ್ಸುತ್ತೆ, ಬನ್ನಿ ಸರ್. ಈ ಸರಿ ಕಂಡಿಡಿತೀನಿ ಅನ್ಬಿಟ್ಟು ರೇಷ್ಮೆ ಅನ್ಬಿಟ್ಟು ಅನ್ಕೊಂಡ ಆಮೇಲೆ. ಸರ್ ಇವರು ಸರ್ ತುಕಾಲಿ ಕಾಲಿ ತುಕಾಲಿ 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 ತುಕಾಲಿ. ನಾನ್ ದೊಡ್ಡ ಅಭಿಮಾನಿ ಸರ್, ನಾನು ಅಚ್ಚೆ ಬೇರೆ ಹಾಕ್ಸಿವ್ನಿ. ಹೌದಾ? ಲೇ ನಿನ್ನಂತ ಬೇಕಣ, ತೋರ್ಸು. ನಾನು ನಿಮ್ಮ ಹೆಂಡತಿ ದೊಡ್ಡ ಅಭಿಮಾನಿ ಸರ್. ಏನ್ ಮಾಡ್ತಾಳೆ ಸರ್ ಆಕ್ಟಿಂಗು? ಪ್ಲೀಸ್ ಅವಳ ಹತ್ರ ಒಂಚೂರು ಆಕ್ಟಿಂಗ್ ನೋಡ್ಕ ಕಲ್ತ್ಕೊಳ್ಳಿ ಸರ್ ನೀವು. ಗಿಚ್ಚಿ ಗಿಲಿ ಗಿಲಿ ಶೋನಲ್ಲಿ ಬೇರೆ ಯಾರು ತುಳಿತಿಲ್ಲ ಕಣ, ನನ್ನ ಹೆಂಡತಿನ ನನ್ನ ತುಳಿದು ಸಾಯಿಸ್ತಾವಳೆ. ಶೋಗ್ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ, ಬಂದ್ಮೇಲೆ ಗೊತ್ತಾಯ್ತು ಹಿಂಗ್ ಮರ್ಯಾದೆ ತೆಗಿತಾರೆ ಅಂತ. ಏನ್ ಮಾಡ್ತಾವ ನೀವನು? ಏನು ಆಗ್ಲಿಂದ ಬರೀ ಕರುಬೇವೆ ತೆಗಿತಾವನಲ್ಲೋ. ಅಲ್ಲ ಕಣ, ಏನ ಇನ್ ಇಷ್ಟೊತ್ತು ಇವನೊಬ್ನೇ ಹಿಂಗ ಹೆಂಗೆ? ಇಲ್ಲ ಗಿಲಿ ಗಿಲಿ ನಿನ್ ಬಾಯಿ ಮಣ್ಣು. ಹುಚ್ಚು ನನ್ನ ಮಗ ಇವನು. ಅಲ್ಲೇನ ಕೇಳ್ತಾರ ನೋಡಿ. ಏನೋ ನಮ್ಮ ಯಜಮಾನ್ರಿಗೆ ಊಟದ ಮಧ್ಯೆ ಮಧ್ಯೆ ಹಣ್ಣು ತಿನ್ನೋದು ಅಭ್ಯಾಸ, ಹಂಗಾಗಿ ಊಟದ ಮಧ್ಯೆ ಹಣ್ಣು ತಿನ್ನಬೇಕು. ಇವನೇನೋ ಒಳ್ಳೆ ಪತಿವ್ರತೆ ಹೇಳ್ತಾವನಲ್ಲ ಬಾಳೆಹಣ್ಣ. ಅಯ್ಯ ಕೊಡಲೇ ತಗೋ ತಿನ್ನು. ಶಂಕ್ರು ಯಜಮಾನ್ರೆ ಅವ್ರಿಗೆ ಯಾರು ಸುಲ್ಕೊಳ್ಬಾರ್ದು, ಬಾಳೆಹಣ್ಣು ಅವರೇ ಸುಲ್ಕೊಂಡ್ ಅವರೇ ತಿನ್ಬೇಕು. ಲೇ ಊಟದ ಮತ್ತೆ ಏಳಿಸ್ಬಾರ್ದು ಅಂತ ನಮ್ಮ ಅಪ್ಪ ಹೇಳ್ಬಿಟ್ಟವನೆ, ಇಲ್ಲಾಂದ್ರೆ ನಾಯಿ ಕೊಡ್ದಂಗ್ ಕೊಡ್ದು ಏಳಿಸ್ಬಿಡ್ತಾ ಇದ್ದೆ. ದೋಸೆ ಬೇಡ, ಬಾಳೆಹಣ್ಣು ತಿಂತೇನೆ. ಇವನೇನು ಆಮೆ ಎದ್ದಂಗೆ ಎದ್ದಂಟಲ್ಲ. ಅಮ್ಮ ಅವಾಗ ಹೊಡೆದ್ರೆ ಇವಾಗ ರಿಯಾಕ್ಷನ್ ಕೊಡ್ತಾವಲ್ಲ ಇವನು. ಬಾಳೆಹಣ್ಣು ಬೇಡ, ಊಟ ತಿಂತೀನಿ. ಅಣ್ಣ ಒಂಚೂರು ಬೇಗ ಬೇಗ ಊಟ ಮಾಡೋ, ಪೊಲೀಸರು ಬರ್ತಾರೆ ಅಣ್ಣ. ಬೇವರ್ಸಿ ಓ
ಪೊಲೀಸರು ಬರ್ತಾರೆ ಸರ್, ಹೋಟ್ಲು ಕ್ಲೋಸ್ ಮಾಡ್ಬೇಕು, ದಯವಿಟ್ಟು ಬೇಗ ಬೇಗ ತಿನ್ನಿ. ನೋಡಿ ಯಾರೋ ಇವ್ನು ಇಷ್ಟೊಂದು ಹಿಂಸೆ ಕೊಡ್ತಾವ್ನೆ. ತಿಂದು ಸಾಯಿಸ್ರಿ ಅವನ್ಲೇ, ಹೊಡೆದ್ ಸಾಯಿಸ್ರು ಅವನ್ನ. ಬರ್ಲಿ ಇಲ್ಲಿ ಸಣ್ಣಕ್ಕ ಮುಲ 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 ಅಂತೈತೆ. ನನ್ನ ಮಾತಿಗೆ ಮರ್ಯಾದಿಲ್ಲ, ಹಂಗಲ್ಲ ಸರ್, ನನಗೆ ಮರ್ಯಾದಿಲ್ಲ. 5 ನಿಮಿಷ ಹೋಟೆಲ್ ಕ್ಲೋಸ್ ಮಾಡು ಅಂತ ಹೇಳಿದ್ದೆ ಅಲ್ಲ? ಹೇಳಿದ್ದೆ ಸರ್. ಇವ ಯಾರಿವ? ಅಲ್ಲ ಸರ್, ಪೊಲೀಸ್ ಪೊಲೀಸ್ ಅಡಿಯಲ್ಲಿ ಅದು ಅಡಿಯಲ್ಲಿ ಎಲೆಕ್ಷನ್ ಟೈಮಲ್ಲಿ ಎಣ್ಣೆ ಮಾರ್ತಾವ್ ಸರ್ ಹೋಟ್ಲಲ್ಲಿ. ಎಲೆಕ್ಷನ್ ಅಂತ ಗೊತ್ತಿದ್ರು ಇಲ್ಲಿಗಲ್ ಐಟಮ್ಸ್ ಎಲ್ಲ ಮಾರ್ತಾ ಇದೆ. ನನ್ನ ಮಗನು ನಿನಗೆ ಬಾಯಲ್ಲಿ ಅರ್ಥ ಆಗಲ್ಲ. ನಿನಗೆ ಫುಡ್ ವೇಸ್ಟ್ ಮಾಡಬಾರ್ದು. ಇನ್ನೊಂದ್ಸಲ ನನ್ನ ಕಣ್ಣಿ ಕಾಣಿಸ್ಕೊಂಡ್ರಿ ಅಂದ್ರ ಮಗನ ಕತ್ತರಿಸ್ಬಿಡ್ತೀನಿ. ಬರ್ಲಾ? ಕಬಾಬ್ ಎತ್ಕೊಂಡು ಹೋಯ್ತಾವನೆ ಅವನು. ಕಷ್ಟಪಟ್ಟಿದ್ ಹೋಟ್ಲೆಲ್ಲ ಹೊರಟೋಯ್ತು. ಈಗ ನಾಳೆಯಿಂದ ಏನಪ್ಪ ಮಾಡ್ಲಿ? ಏನಪ್ಪ ಇವಂದು? ಆ ಪ್ರೈಸ್ ಬೇಕಂತೆ. ನೀನೇ ಕೇಳು. ಹೆಂಗಿತ್ತು ಸ್ಕಿಟ್ಟು? ಯಾರನ್ನ ಕೇಳ್ದೆ? ಓಕೆ. ಸೀಸನ್ 3ನೇ ಮುಗ್ದೋಗುತ್ತೆ. ಹೆಂಗಿದೆ ಸರ್? ನಾವು ಸಣ್ಣ ಮಕ್ಕಳಿದ್ದಾಗಿಂದಾನೂ ಇದನ್ನ ಅನುಭವಿಸ್ತಾ ಇದೀವಿ. ಏನ್ ಅನ್ಭವಿಸ್ತಾ ಇರ ಸರ್? ಈ ರಾತ್ರಿ ಊಟ, ನೈಟ್ ಊಟ ನಮಗೆಲ್ಲ ಏನು ಸಿಗ್ತಾರಲ್ಲ. ನೀವು ನಂಬಲ್ಲ, ಇಂದಿರಾನಗರದಲ್ಲಿ ಡೆಕ್ಕನ್ ಸ್ಟುಡಿಯೋ ಅಂತ ಒಂದು ಸ್ಟುಡಿಯೋ, ನಾವು ಅಲ್ಲೇ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಇಂದಿರಾನಗರದಲ್ಲಿ ಕರ್ಕೊಂಡು ಹೋಗೋರು. ಬೆಳಿಗ್ಗೆ ಒಂದು ಹಾಡು ರೆಕಾರ್ಡಿಂಗ್ ಆಗೋದು, ಮಧ್ಯಾಹ್ನ ಊಟ ಕೊಡೋರು. ಅದಾದ್ಮೇಲೆ ಸೆಕೆಂಡ್ ಸಾಂಗ್ ಸ್ಟಾರ್ಟ್ ಆದ್ರೆ ರಾತ್ರಿ 9 ಗಂಟೆಗೆ ಮುಗಿಯಿತು. ಓಕೆ. 2ನೇ ಸಾಂಗ್ ಮುಗಿಯೋಷ್ಟರಲ್ಲಿ ಪ್ರೊಡ್ಯೂಸರ್ ಎಸ್ಕೇಪ್. ಊಟ ಕೊಡಿಸ್ಬೇಕಲ್ಲ ಅಂತ. ಬರೀ ಊಟ ಅಂತಲ್ಲ, ಎಲ್ಲ ಪಿಕ್ಚರೇ ಬಿಟ್ಟು ಓಡೋಗ್ಬಿಟ್ರಿ ಅವರು. ಅಯ್ಯೋ, ಯಾಕೆಂದ್ರೆ ಫಸ್ಟ್ ಸಾಂಗ್ಗೆ ಅಷ್ಟೊಂದು ಖರ್ಚಾಗ್ಬಿಟ್ಟಿರೋದಲ್ಲ. ಆ ಥರ ನಮ್ಮ ಮಂಜಣ್ಣವರ ಈ ಒಂದು ಏನು ಗಿಚ್ಚಿ ಗಿಲಿ ಕ್ಯಾಂಟೀನ್ಗೆ ಸರಿಯಾದ ನನ್ನ ಮಕ್ಕಳೇ ಬಂದರು ಪಾಪ. ನಮ್ಗೆ ಹೋಗಿತ್ತು. ಇವತ್ತು ನಮಗೆ ನಮ್ಮ ತುಕಾಲಿಯವರು ಇಷ್ಟ ಆದ್ರು, ಚೆನ್ನಾಗಿ ಮಾಡಿದ್ರು. ಅವರ ಪಾತ್ರವನ್ನ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಇದರಲ್ಲೇ ಹೇಳ್ಬಿಟ್ರಲ್ಲ ಅವ್ರು ಹೆಂಗ್ ಮಾಡ್ತಾರೆ ಅಂತ. ನೀನ್ ಕೇಳ್ಕೊಂಡಿದ್ ವರ್ಕೌಟ್ ಆಯ್ತು. ಗೊಬ್ಬರ ಚಿಂದಿ ಹೊಡೆಸ್ದ, ಸಾಕಾಗಿತ್ತು. ಬಟ್ ಇಡೀ ಎಪಿಸೋಡ್ ಅಲ್ಲಿ ಹೈಲೈಟ್ ಪಾಯಿಂಟ್ ಒಂದೇ, ಶಿವು. ಏನ್ ಸಾಕದ ಓಪನಿಂಗ್ ನನ್ಗೆ ಗೊತ್ತಾಯ್ತು. ಯಾವಾಗ ಅವರು ಹೆಸರು ಕೇಳಿದಾಗ ಊಟ ಮಾಡ್ಬೇಕಾದ್ರೆ ಹೆಸರು ಹೇಳ್ತಿದ್ರಲ್ಲ, ಅಲ್ಲೇ ನಮಗೆ ಶಿವು ಎಕ್ಸ್ಟ್ರಾಂಡರಿ ಶಿವು. ಅದು ನೀವೊಬ್ಬರೇ ಆತರ ಒಂದು ಪರ್ಫೆಕ್ಟ್. ಏನ್ ಡೆಡಿಕೇಶನ್ ಶಿವು ನಿಮ್ದು, ನಿಜ ಅಲ್ಲ, ಸೂಪರ್ ಅಪ್ಪ. ಏನೇ ಆಗ್ಲಿ ನಾನು ನಗ್ತಾ ಇದ್ದಿದ್ದೆ ಅದಕ್ಕೇನೆ. ಪ್ರತಿಯೊಂದು ಅದೇನೋ ಬೇಡ ಅನ್ನೋದಕ್ಕೆ ಮೋಸ್ಟ್ಲಿ ಬೆಣ್ಣೆ ಕೇಳ್ತಾರೆ. ಆಮೇಲೆ ಏನೋ ದೋಸೆ ಏನು ಕೇಳಿದ್ರಲ್ಲ, ಬಾಟ್ಲಿ ಟೈಮಿಂಗ್ ಎಲ್ಲ ಸಕ್ಕದಾಗಿ ಸಿಂಕ್ ಆಯ್ತದ. ವೆರಿ ನೈಸ್, ಸೂಪರ್. ಥ್ಯಾಂಕ್ಸ್. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಇದ ಕೋಮಲ್ ಸರ್, ಕರಿಬಸ್ ಅವ್ರೆ, ಈ ಓಲ್ಡ್ ಏಜ್ ಹೋಮ್ ಅಲ್ಲೆಲ್ಲ ನಿಮ್ ತರದ ಒಂದು ಕ್ಯಾರೆಕ್ಟರ್ ಇರ್ತಾರೆ. ತುಂಬಾ ಅಂದ್ರೆ ಪ್ರಾಮಾಣಿಕವಾಗಿ ವಯಸ್ಸಾದವ್ರನ್ನ ಸೇವೆ ಮಾಡ್ತಾ ಇರ್ತಾರೆ. ಆ ತರ ಒಂದು ನೀವು ಅವ್ರು ಯಾರು ಏನೇ ಪರ್ಫಾರ್ಮ್ ಮಾಡ್ತಾ ಇದ್ರು ಕೂಡ ನೀವು ಅವ್ರನ್ನ ನೋಡ್ಕೋತಾ ಇದ್ದಿದ್ ರೀತಿ ತುಂಬಾ ಚೆನ್ನಾಗಿತ್ತು. ದಟ್ ಇಸ್ ದ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಶ್ರಿಂಕ್ ಆಗಿರೋ ಸಾಯಿ ಕುಮಾರ್ ಸರ್ ಅವ್ರ ತರ ನೀವು ಆಗಿರೋ ಸಾಯಿ ಕುಮಾರ್ ಪಾಪ ಮಾಡಿದ್ರಿ. ಯಾಕಂದ್ರೆ ಚೆನ್ನಾಗಿ ಮಾಡಿದ್ರಿ. ಸಾಯಿ ಕುಮಾರ್ ಅವ್ರನ್ನೇ ಮೈಂಡಲ್ಲಿ ಇಟ್ಕೊಂಡ್ ಮಾಡಿದ್ರಿ. ಬಟ್ ನಮ್ಗೆ ಇಲ್ಲಿ ಶ್ರಿಂಕ್ ಆಗಿ ಕಾಣಿಸ್ತಾ ಇದ್ರಿ. ಬಟ್ ಪರ್ಫಾರ್ಮೆನ್ಸ್ ಅಲ್ಲಿ ಟಾಪ್ ಆಗಿತ್ತು, ಚೆನ್ನಾಗಿತ್ತು. ಮಂಜು ಅವರು ಅದೇನೋ ಒಂದು ಸೇಯಿಂಗ್ ಇದೆ, ನೀವು ನಿಮ್ಮ ಪರ್ಫಾರ್ಮೆನ್ಸ್ ನ ಈ ಎಪಿಸೋಡ್ ಎತ್ತೋದಕ್ಕಿಂತ ನೀವು ಗಿಚ್ಚಿ ಗಿಲಿನ ಎತ್ತೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ.
ಇನ್ನ ನಮ್ಮ ಶಿವು ಅವರು ನೀವು ಲಾಯರ ಏನು ಅಂತ ಗೊತ್ತಿಲ್ಲ, ಬಟ್ ಇಲ್ಲಿಂದ ನೀವು ಈ ಸಿಟಿ ಕೋರ್ಟ್ ಒಳಗಡೆ ಡೈವರ್ಸ್ ಕೇಸ್ಗೆ ಓಡಾಡ್ತಾ ಇದ್ದ ವಯಸ್ಸಾದ ಲಾಯರ್ಸ್ ಅಲ್ಲ ನನ್ ಪ್ರಶ್ನೆ, ನೀವ್ ಯಾವಾಗ ಅಲ್ಲಿ ಕುತ್ಕೊಂಡು ನೋಡಿದೀರಾ ಅಂತ. ಇಲ್ಲಿ ನಾನು ಲಾ ಮಾಡಿರೋದಲ್ವಾ, ಸೊ ನಾನು ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ಲಾ ಮಾಡಿರೋದು. ನನ್ನ ಫ್ರೆಂಡ್ಸ್ ಎಲ್ಲ ಅಡ್ವೊಕೇಟ್ಸ್. ಇನ್ಮೇಲೆ ಕರೆಯೋದಂಗೆ ಲಾಯರ್ ಕೋಮಲ್ ಅವ್ರಿಗೆ. ಬಟ್ ಲಾಸ್ಟ್ ಇಯರ್ ಕಂಪ್ಲೀಟ್ ಮಾಡಿಲ್ಲ. ಈಗ ಅರ್ಥ ಆಯ್ತು. ಅದಕ್ಕೆ ಒಂದೊಂದ್ಸರಿ ಲಾ ಪಾಯಿಂಟ್ ಹಾಕೋದು. ಅಲ್ಲ, ಈಗ ಅರ್ಥ ಆಯ್ತು, ನೀವು ಜಡ್ಜ್ ಆಗೋದಕ್ಕೆ ಲಾ ಮಾಡಿದೀರಾ. ಆದ್ರೆ ಕಂಪ್ಲೀಟ್ ಮಾಡ್ಲಿಲ್ಲ. ಗೊಬ್ಬರ ಅವರು ಹೊಟ್ಟೆಗೆ ಹಾಕೊಳ್ಳಿ ನಮ್ಮ ಪರ್ಫಾರ್ಮೆನ್ಸ್ ನ ಅಂತ ಹೇಳ್ತಾರೆ ಅನ್ಕೊಂಡೆ, ಅವ್ರ ಹೊಟ್ಟೆ ಮೇಲೆ ತುಕಾಲಿ ಸಂತೋರ್ ವೈಫ್ನೇ ಹಾಕೊಂಡ್ಬಿಟ್ಟ. ನೀವು ಆಕ್ಚುಲ್ ಆಗಿ ಈ ತರ ಕ್ಯಾರೆಕ್ಟರ್ಸ್ ಈ ಎಲೆಕ್ಷನ್ ಟೈಮಲ್ಲಿ ತುಂಬಾ ಸಿಗ್ತಾ ಇರ್ತಾರೆ. ಆಕ್ಚುಲಿ ಸಿಗುತ್ತೆ. ಯಾಕಂದ್ರೆ ನಾನ್ ನಮ್ಮ ಅಣ್ಣನ ಎಲೆಕ್ಷನ್ ಟೈಮಲ್ಲಿ ಇದ್ದಾಗ 2-3 ಜನ ಕೈಲಿ ಒಡಸ್ಕೊಳ್ಳೋಕೆ ರೆಡಿ ಆಗಿದ್ದೆ. ಅವ್ರು ಯಾಕಂದ್ರೆ ಇಲ್ಲ ಅವ್ರ ಹತ್ರ ಡ್ರಿಂಕ್ಸ್ ಇಲ್ಲ ಅಂತಂದ್ರೆ ಬಿಡಲ್ಲ ಅವರು, ಅದು ಕೊಡ್ಲೇಬೇಕು, ಇಲ್ಲ ಅಂದ್ರೆ ವೋಟ್ ಹಾಕಲ್ಲ ಅಂತ ಎದುರಿಸ್ತಾರೆ. ಆ ಗ್ರೂಪ್ ಒಂದು 20% ಮಾತ್ರ ಇರ್ತಾರೆ. ಇಲ್ಲ, ಇನ್ನೊಂದ್ ಸ್ವಲ್ಪ ದಿನ ಮೇಲೆ ಇವನು ಸಿಗಲ್ಲ. ಇಲ್ಲ ಪಾಪ ಅವರು ಆತರ ಇಲ್ಲ, ಬರೀ ಅವ್ರಿಗೆ ಇಷ್ಟ ಶಾರ್ಟ್ ಇಲ್ಲ ಅಂದಾಗ ಮಾತ್ರ ಅವತ್ತು ಯಾವತ್ತೋ ಒಂದಿನ ನೋಡಿದೆ ಅಷ್ಟೇ. ನೀವು ಆ ಎಣ್ಣೆ ಹಾಕೊಳ್ಳೋದೊಂದು ತಬಲಾ ನಾಣಿಯವ್ರು ಒಬ್ರು ಫೇಮಸ್ ಆಗ್ತಾರೆ ಅಂದ್ರೆ ನೀವ್ ಅವ್ರನ್ನ ಮೀರ್ಸಂಗ್ ಆಗ್ತಾ ಥ್ಯಾಂಕ್ ಯು ಸರ್. ಇನ್ನ ಕೇಳಿ 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 ಕಮೆಂಟ್ ಇಸ್ಕೊಳ್ಳೋ ತುಕಾಲಿ ಅವರೇ, ಆಕ್ಚುಲ್ ಆಗಿ ಇವತ್ತು ಚೆನ್ನಾಗಿತ್ತು ನಿಮ್ದು. ನಿಮಗೋಸ್ಕರ ಕೊಡ್ತಾ ಇದ್ದೀನಿ ಗೋಲ್ಡ್. ಇಲ್ಲ ಕೊಡಲ್ಲ ಅಂದೆ, ಕೊಡಲ್ಲ ಅಂದೆ. ಅವ್ರು ನಿಧಾನವಾಗಿ ಹೇಳಿದ್ರಲ್ಲ, ಅದು ಸಿಂಬಾಲಿಕ್ ಆಗಿ ನಾನು ಗೋಲ್ಡನ್ ಗಿಚ್ಚಿ ಕೊಡಲ್ಲ ಅನ್ನಕೋದೆ ಅಷ್ಟರಲ್ಲಿ ಹೊಡೆದೇ. ಅವ್ರ ಮಿಸ್ಟೇಕ್, ಅವ್ರ ಮಿಸ್ಟೇಕ್. ನಮ್ಮ ನಿಜವಾದ ಗಿಚ್ಚಿ ಗಿಲಿಗಿಲಿಯ ಗೋಲ್ಡನ್ ಕ್ವೀನ್ ಶ್ರುತಿ ಮೇಡಮ್ ನ ಕೇಳೋಣ. ಸತ್ಯವಾಗ್ಲೂ ಹೇಳ್ಬೇಕು ಅಂತಂದ್ರೆ ಹಾ, ಬೆಂಗಳೂರಿನಲ್ಲಿ ಅಥವಾ ಎಲ್ಲೇ ಹೋಗ್ಲಿ, ಎಷ್ಟೇ ಸ್ಟಾರ್ ಹೋಟ್ಲ್ ಇದ್ರು ನಮ್ಮ ಮನೆ ಊಟನ ಸ್ವಲ್ಪ ಜ್ಞಾಪಿಸೋದು ಅಂದ್ರೆ ಈ ರೀತಿ ತಳ್ಳೋ ಗಾಡಿ ಹೋಟ್ಲ್ಗಳು. exactly. ನನಗಿವಾಗ ಸ್ಕಿಟ್ ವಿಚಾರ ಆಮೇಲೆ ಇರ್ಲಿ, ಗೋಲ್ಡನ್ ಬಜರ್ ಸಿಕ್ಕಾಯ್ತು. ನಾನ್ ಕಮೆಂಟ್ ಕೊಡಕ್ ಮುಂಚೆನೆ ಗೋಲ್ಡನ್ ಬಜರ್ ಸಿಕ್ಕಾಯ್ತು. ಆ ಗೋಲ್ಡನ್ ಬಜರ್ ನ ಮ್ಯಾಚ್ ಮಾಡೋದಕ್ಕೆ ನನಗೆ ಒಬ್ರಿಗೆ ಅವಕಾಶ ಕೊಡ್ತೀನಿ. ಯಾರು? ಪಾಪ ಅವ್ರಿಗೆ ಎಂಟ್ರಿಲಿ ಸಾಂಗ್ ಹಾಕಿದ್ರಿ, ನಮ್ಮ ಚಿಲ್ಲರು ಅವರೆಲ್ಲ ಬಂದಾಗ ನಮ್ಮ ಮಂಜ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾನೆ. ಪಾಪ ಅವ್ರಿಗೆ ಡ್ಯಾನ್ಸ್ ಮಾಡೋಕ್ಕೂ ಬಿಡ್ದೇನೆ ನೀವು ಹಾಡುಗಳೆಲ್ಲ ಕಟ್ ಮಾಡಿದ್ ಯಾವ ನ್ಯಾಯ? ಅದಕ್ಕೋಸ್ಕರನೇ ಅವ್ರಿಗೆ ಫ್ಯಾನ್ಸ್ ಫಾಲೋವರ್ಸ್ಗೆ ಜಾಸ್ತಿ ಆಗ್ತಾ ಇಲ್ಲ. ಗಿಚ್ಚಿ ಗಿಲಿಗಿಲಿ ಇದ್ರೂ ಕೂಡ ಜನ ಅವ್ರನ್ನ ನೀವ್ ಇದೀರಾ ಇಲ್ವಾ ಅಂತ ಜನ ನೋಡ್ತಾ ಇದ್ದಾರೆ. ಅವ್ರ ಹೆಂಡತಿನೆಲ್ಲ ಹೊಟ್ಟೆ ಮೇಲೆ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅವ್ರಿಗೊಂದು ಅವಕಾಶ ಕೊಡ್ಬೇಕಲ್ಲ. ಮತ್ತೆ ಎಂತ ಡ್ಯಾನ್ಸ್ ಅಂತ ಕಲಿ ನೀನು. ಅಲ್ಲ, ಅವ್ನು 1 ನಿಮಿಷ ಮಾಡಿದ್ದೆ ನೋಡಕ್ ಆಗ್ಲಿಲ್ಲ, ಇನ್ನು ನೀವು ಇಷ್ಟೊತ್ತ ಮಾಡಿದ್ರಿ, ಹೆಂಗ್ ನೋಡೋಣ? ನೀವ್ ಎಷ್ಟು ಒಳ್ಳೆ ಆಕ್ಟರ್ ಅಂತ ಗಿಚ್ಚಿ ಗಿಲಿಗಿಲಿ ಪ್ರೂವ್ ಮಾಡಿದೀರಾ. ಇವಾಗ ನಾನ್ ಕೊಟ್ಟಿರೋ ಅವಕಾಶದಿಂದ ನೀವ್ ಎಷ್ಟು ಒಳ್ಳೆ ಡ್ಯಾನ್ಸರ್ ಅಂತ ಪ್ರೂವ್ ಮಾಡಿ. ಮ್ಯೂಸಿಕ್. ಕದಾ ಮಾಡಿದ್ರಿ, ಆದ್ರೆ ಶಿವು ತರ ಮಾಡಿದ್ರಿ. ಸಂಜೆ ಸ್ಲೋ ಮಾಡಿದೆ. ಅಲ್ಲ, ಮಿಕ್ಕಿ ಡ್ಯಾನ್ಸ್ ಎಲ್ಲ ಓಕೆ. ಆ ಫ್ಲೋರ್ ಅಲ್ಲಿ ಮಾಡಿದ್ರಲ್ಲ, ಏನದು? ಯಾವ ಆ ಡ್ಯಾನ್ಸ್ ಹೆಸರೇನು ತುಕಲಿ? ಅದು ಅಂಡರ್ ಪಾಸಿಂಗ್ ಅಂತ. ಅಂಡರ್ ಪಾಸಿಂಗ್. ಈ ಡ್ಯಾನ್ಸ್ ಒಂದು ಹೆಸರಿಡಿ ಚಂದ್ರಪ್ರಭಾ.
ಜಿಂಗಿಲಕ ಚಕ ಚಕ. ಜಿಂಗಿಲಕ ಚಕ ಚಕ ಡ್ಯಾನ್ಸ್ ಅಂತ. ಈ ಚಂದ್ರಪ್ರಭಾ ಆ ಕಡೆ ಮಂಡ್ಯ ಸೈಡ್ ಬಿಟ್ಟು ಇಲ್ಲಿ ಬರೋದೇ ಇಲ್ಲ. ಏನ್ ಗೊತ್ತಾ, ನಿಮ್ಮ ಮತ್ತೆ ಮಾನಸ ಅವ್ರ ನೋಡಿದಾಗ ನನ್ಗನ್ಸೋದು, ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಮದ್ವೆ ಆಗ್ಬಿಟ್ರೆ ಅವರಲ್ಲಿರುವಂತ ಟ್ಯಾಲೆಂಟ್ಗಳಿಗೆ ಅವಕಾಶನೇ ಇಲ್ಲದೆ ಹೋಗ್ಬಿಡುತ್ತೆ. ಹೌದು. ಈ ತರದ್ದು ಒಂದು ವೇದಿಕೆಯಲ್ಲಿ ಮಾನಸ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೇನೆ ಅವರಲ್ಲಿರುವಂತ ಪ್ರತಿಭೆ ಏನು ಅಂತ ಎಲ್ಲರಿಗೂ ಗೊತ್ತಾಗಿತ್ತು. ಹೌದು madam, ಹೌದು ಅದಕ್ಕೆ ನೀವಿಬ್ರು ಮಾದರಿ ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಇವತ್ತಿನ ಸಂಚಿಕೆಯಲ್ಲಿ ಬರ್ತಾರೆ ಅಂತ ಮುಂದಿನ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ಮನುಷ್ಯ ಅಂದ್ಮೇಲೆ ಸಹಾಯ ಮಾಡ್ಬೇಕು ನಿಜ, ಆದ್ರೆ ಇಲ್ಲೊಬ್ಬ ಆಟೋ ಡ್ರೈವರ್ ಸಿಕ್ಕವ್ರಿಗೆಲ್ಲ ಸಹಾಯ ಮಾಡಕ್ ಹೋದ್ರೆ ಯಾವ ತರ ತೊಂದರೆ ಸಿಗಾಕೋತಾನೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್ ಮಂಜು, ರಾಘವೇಂದ್ರ, ಪ್ರಶಾಂತ್, ಮಾನ್ಸ ಹಾಗೂ ಗೋಪ್ರಗಾಳ. ರೆಡಿ ರೆಡಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ರೆಡಿ ನನ್ ಗಾಡಿ. ಸರ್ ಚಿಕ್ಕ ವಯಸ್ಸಲ್ಲಿ ಎಲ್ರ ಹತ್ರ ನನ್ ಗಾಡಿ ಓಡಿಸೋದಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡು ಓಡ್ತಿದ್ದೆ. ದೇವ್ರು ಅದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಆಟೋ ಡ್ರೈವರ್ ಮಾಡ್ಬಿಟ್ಟವನೆ. ಪರವಾಗಿಲ್ಲ ಮೇಡಮ್, ಬೇಜಾರಿಲ್ಲ. ಆಟೋ ಓಡಿಸ್ತೀನೋ ಫ್ಲೈಟ್ ಓಡಿಸ್ತೀನೋ, ಒಟ್ಟಲ್ಲಿ ಜೀವನ ಓಡ್ತಾ ಇರ್ಬೇಕು ಅಷ್ಟೇ. ಮಿಡ್ ನೈಟ್ ಅಲ್ಲಿ ಗಾಡಿ ಓಡ್ಸೋಣ ಅನ್ಕೋತೀನಿ, ಇಷ್ಟೊತ್ತಾದ್ರೂ ಯಾವ್ದು ಬುಕ್ಕಿಂಗ್ ಆಗಿಲ್ಲ. ಒಂಚೂರು ನೆಮ್ಮದಿಯಾಗಿ ಮಲ್ಕೋತೀನಿ. ನೋಡಿ ಸರ್, ನಾವು ಆರ್ಟಿಸ್ಟ್ ನೆಮ್ಮದಿಯಾಗಿ ಮಲಗಬೇಕಂದ್ರೆ ಯಾರಿಗೂ ಇಷ್ಟ ಇಲ್ಲ. ಆಲ್ರೆಡಿ ಒಂದು ಬುಕಿಂಗ್ ಆಯ್ತು. ನಾನು ಸೂಪರ್ ರಂಗ, ನಾನು ಸೂಪರ್ ರಂಗ. ಲೇ ನೀನ್ ತುಂಬಾ ಲಕ್ಕಿ ಕಣೋ. ಯಾಕೆ ಸರ್? ನನ್ನಂತ ಕೋಟ್ಯಾಧೀಶ್ವರ ನೀನ್ ಆಟೋ ಹತ್ತಾ ಇರೋದು. ನಾನು ಯೂಶಲಿ ಬರೀ ದೊಡ್ಡ ದೊಡ್ಡ ಕಾರ್ಗಳಲ್ಲೇ ಓಡಾಡೋದು. ಏನೋ ಎಮರ್ಜೆನ್ಸಿ ಅಂತ ನೀನ್ ಆಟೋ ಹತ್ತಾ ಇದೀನಮ್ಮ. ಸರ್ ನಮ್ ಭಾಗ್ಯ ಸರ್, ಇದು ಒಂಥರ ಬಡವ್ರ ಕಾರ್ ಇದ್ದಂಗೆ ಸರ್ ಆಟೋ. ಹತ್ತಿ ಸರ್, ಹತ್ತಿ. ನೈಸ್ ಆಟೋ ಮ್ಯಾನ್. ಓಕೆ ಸರ್. ನೀನ್ ಆಟೋದಲ್ಲಿ ಎಸಿ ಇಲ್ವೇನೋ? ಆಯ್ತೇನೋ ಲುಕ್ ಕೊಡ್ತಿದ್ಯಾ? ಒಂದ್ ಒಳ್ಳೆ ಸಾಂಗ್ ಹಾಕಲೇ. ಸಾಂಗ್ ತಾನೇ ಪ್ಲೇ ಮಾಡ್ತೀನಿ ಸರ್. ಕೋಟೆ ಕಟ್ಟಿ ಮೆರೆದೋರೆಲ್ಲ ಏನಾದರು. ಯಾವ್ದ ಸಾಂಗು? ಈ ಸಾಂಗ್ ನನ್ಗೆ ಹಾಕಿರೋಂಗಿದೆ. ಬೇರೆ ಸಾಂಗ್ ಹಾಕೋ, ಬೇರೆ ಸಾಂಗ್ ಹಾಕಲೇ. ಚೇಂಜ್ ಮಾಡ್ತೀನಿ ಸರ್. ಕೋಟಿ ಕೋಟಿ ಇದ್ರೂನು ಹೊಟ್ಟೆ ತಿನ್ನೋದನ್ನಾನೆ, ದೇಹ ಸೇರೋದ್ ಮಣ್ಣಿಗೆ. ನಿಲ್ಸ. ಏಯ್ ನೀನು ಬೇಡ, ನಿನ್ ಸಾಂಗು ಬೇಡ, ನನ್ ಸ್ಟಾಪ್ ಬಂತು ಬಿಡು. ಇದೇನೋ ಸ್ಟಾಪ್ ಸರ್? ಅಲ್ಲಿಂದ ಇಲ್ಲಿಗೆ ನಡ್ಕೊಂಡೇ ಬರ್ಬೋದಿತ್ತಲ್ಲ ಸರ್? ಲೇ ನನ್ ಕೋಟ್ಯಾಧೀಶ್ವರ ಕಣೋ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಹೇಳಿ ಸರ್. ನನ್ನ ಹೆಸರು 5 ಕೋಟಿ ಆಸ್ತಿ ಪಾಲಾಗ್ತಿದೆ. ನಾನೇ 1000 ಕೋಟಿ ದುಡಿತಾ ಇದೀನಿ. ನನ್ಗೆ ಆ ಆಸ್ತಿ ಬೇಡ ಅಂತ ಹೇಳ್ಬರಕ್ ಹೋಗ್ತಾ ಇದೀನಮ್ಮ. ನೋಡಿ ಸರ್, ದೇವ್ರು ಕೊಟ್ಟವ್ರಿಗೆ ಕೊಡ್ತಾನೆ ಅನ್ನಕ್ಕೇನು 500 ಕೋಟಿ ಆಸ್ತಿನ ಬೇಡ ಅನ್ನಕ್ ಹೋಗ್ತಾವನಂತೆ. ದಿನಕ್ಕೆ 500 ರೂಪಾಯಿ ಸಿಕ್ಕರೆ ಸಾಕು ಅಂತ ನಾವಿದ್ದೀವಿ ಸರ್. ತುಂಬಾ ಖುಷಿ ಆಯ್ತು ಸರ್. ಎಷ್ಟಾಯ್ತು? 50 ರೂಪಾಯಿ ಆಯ್ತು ಸರ್. ಲೇ ಇಂಡಿಯಾದಲ್ಲಿ 50 ರೂಪಾಯಿ ಇನ್ನೂ ನಡೀತಿದ್ಯೇನೋ ಸರ್? 50-100 ನಡೀತಾ ಇದೆ ಅಂತಾನೆ ನಮ್ಮಂತ ಬಡವ್ರ ಜೀವನ ನಡೀತಾ ಇದೆ ಸರ್. ಓಲಿ ಕಾರ್ಡ್ ಇದ್ಯಾ? ಕಾಡು ನಮ್ಮೂರಿಂದ 20 ಕಿಲೋಮೀಟರ್ ದೂರ ಹೋಗ್ಬೇಕು ಸರ್. ಎಲ್ಗೋ? ಕಾಡಿಗೆ ಸರ್. ನಾನು ಹೇಳಿದ ಆ ಕಾರ್ಡ್ ಅಲ್ಲ, ATM ಕಾರ್ಡ್ ಇದ್ಯಾ ಅಂತ. ATM ಕಾರ್ಡ್ ಸ್ಕ್ಯಾನ್ ಮಾಡಿ ಸರ್. ಇದೇ ನಂಬರ್ ಮಾಡಿ. ಡಿಜಿಟಲ್ ಇಂಡಿಯಾ. ಲೇ ನಾನು ಮಿನಿಮಮ್ 50 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತಿದ್ದೆ ಕಣೋ. ಫಾರ್ ದ ಫಸ್ಟ್ ಟೈಮ್ 50 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿ ನನಗೆ ನಗು ತಡೆಯಕ್ಕಾಗ್ತಿಲ್ಲ ಸರ್. ಬಂತ? ಬಂದಿರೋದು ಕಣೋ. ಕಟ್ ಆಗಿರುತ್ತೆ. ಬಾಯ್. ಅಲ್ಲ ಸರ್, ಇನ್ನೂ ಬಂದಿಲ್ಲ. ಬರೋ ಕಟ್ ಆಗಿರುತ್ತೆ ಬಿಡ. ಚಿಲ್ಡ್ರೆ ಬರೋರ್ಗೆ ಇರಿ ಸರ್. ಕರೀಂ ಖಾನ್ ಸರ್. ಸರ್ ದಿನ ಹಿಂಗೆ ಸರ್, ಒಬ್ಬೊಬ್ರು 50 ರೂಪಾಯಿ ಅಂತ ಬಂದೇ ಇರಲ್ಲ ಸರ್. ತಿಂಗಳಿಗೆ 50,000 ರೂಪಾಯಿ ಹಿಂಗೆ ಲಾಸ್ ಆಗೋದ್ ನಂದು. ಕಿತ್ತೋದ್ ನನ್ ಮಕ್ಳು. ಕಿತ್ತೋದ್ ನನ್ ಮಕ್ಳು ಸರ್. ಇವಾಗ್ಲಾದ್ರೂ ಮಲ್ಕತ್ತೀನಿ ಸರ್ ಒಂಚೂರು. ಮುಗೀತು ಕತೆ. ಓಹೋ ಓಹೋ. ಮಧ್ಯರಾತ್ರಿಲಿ ಹೈವೇ ರಸ್ತಿದಿ ಹೊಂಟಿ ಹುಡುಗೆ, ನಿಂಗೇನು ಕೆಲಸ? ಮಧ್ಯರಾತ್ರಿಲಿ ನಿಮ್ಮ ಊರಲ್ಲಿ ಮಾನಲಕ್ಷೆಗೆ ನಿಂತೇನೋ ಅರಸ. ಇಲ್ಲಿ ಬರಲು ಕಾರಣ ಇದೆಯ? ಕೇಸು ಕೇಳುವ ಸೌಜನ್ಯ ಇದೆಯಾ? ಶಿಸ್ತಿನಲ್ಲಿರು, ಇದು ನನ್ನ ಏರಿಯಾ. ನಿನ್ನ ಏರಿಯಾ ಪೋಲಿ ಮಲೇರಿಯಾ. ಸ್ತ್ರೀ ಕುಲಕ್ಕೆ ರಕ್ಷಣೆ ಇಲ್ಲದ ನಿನ್ನ ಏರಿಯಾ. ಈ ಡಬ್ಬಲ್ ತಾರೆಯ ತೆಗೆದಿಡು ಮಾರಾಯ.
ನನ್ನ ಮಕ್ಕಳ ಇನ್ನೊಂದ್ಸಲಿ ನಮ್ಮ ಏರಿಯಾ ಕಾಲಿಟ್ರೆ ಅಷ್ಟೇ ಸಾಯಿಸ್ಬಿಡ್ತೀನಿ. ಮೇಡಮ್ ಸಾರಿ ಆರ್ ಯು ಓಕೆ? ಕಳ್ಕೊಂಡೆ ಏನ? ಶೀಲಾ ಕಳ್ಕೊಂಡೆ ಕಣ್ರಿ, ಚೀಲನಾ? ಮೇಡಮ್ ಇದೇನಾ ನಿಮ್ ಚೀಲ? ಹೌದು, ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ನಿಮ್ ಹೆಸರು? ನನ್ನ ಹೆಸರು ಚಿನ್ನಾರಿ. ಏನ್ ಸಖತ್ತಾಗಿದೆ ರೀ. ಏನ್ರಿ ನಿಮ್ ಹೆಸರು ರೀ? ಥ್ಯಾಂಕ್ ಯು ರೀ. ಮೇಡಮ್ ಹತ್ತಿ. ಅಯ್ಯೋ, ಏನ್ ಹೇಳ್ತಾ ಇದೀರಾ ನೀವು? ಆಟೋ ಹತ್ತಿ ಅಂದೆ. ಆಟೋ ಹತ್ತಿ ಅಂತ ಕ್ಲಿಯರ್ ಆಗಿ ಹೇಳ್ರಿ. ನಾನೆಲ್ಲೋ ಎಲ್ರಿಗೂ ಗೊತ್ತಾಗ್ಬಿಡ್ತು ಅನ್ಕೊಂಡಿ. ಏನು? TRP ಅಲ್ಲ, OTP. ಮೇಡಮ್ ಹತ್ತಕ್ಕಿಂತ ಮುಂಚೆ ಹೆಂಗ್ ಮೇಡಮ್ OTP ಗೊತ್ತಾಗತ್ತೆ? ಮೇಡಮ್ ಆಟೋ. ಆಯ್ತು, ಅಲ್ಲಿ ಹತ್ಕೊ. ಮೇಡಮ್ ಒಂದ್ ನಿಮಿಷ, ನೀವು ಹತ್ತಕ್ಕಿಂತ ಮುಂಚೆ ನಿಮ್ಗೋಸ್ಕರ ಒಂದು ಆಟೋ ಲೈನ್ ಹೇಳ. ಹೇಳಿ. ಇದೇ ನನ್ನ ಅಂಬಾರಿ, 10 ಬಾರಿ ಚಿನ್ನಾರಿ. ಚೆನ್ನಾಗಿದೆ ಮೇಡಮ್. ನಿಮ್ ಬಿಸಿ ಉಸಿರಿಗೆ ನನ್ ಸೀರೆ ಒಣಗೋಗ್ಬಿಡ್ತು. ಡೈಲಿ ನಿಮ್ ಟೆರೆಸ್ಗೆ ಬರಲಾ? ಯಾಕೆ? ನಿಮ್ ಬಟ್ಟೆ ಒಣಗ್ಸಕ್ಕೆ. ಮೇಡಮ್ ಓಕೆ, ಬನ್ನಿ. ಸರ್, ಎಕ್ಸ್ಕ್ಯೂಸ್ ಮೀ ಇಫ್ ಯು ಡೋಂಟ್ ಮೈಂಡ್. ನನ್ ಬ್ಯಾಗ್ ಹಿಡ್ಕೊಳ್ತೀರಾ? ಅದಕ್ಕೇನ್ ಮೇಡಮ್? ಅಯ್ಯೋ, ಏನ್ ಮಾಡ್ತಿದ್ದೀರಾ? ಬ್ಯಾಗ್ ಹಿಡ್ಕೋತಾ ಇದ್ದೀನಿ. ನಾನು ಏನು ಅನ್ಕೋಬಿಟ್ಟಿದ್ದೆ. ಮೈ ಗಾಡ್. ಮೇಡಮ್ ಹತ್ತಿ ಮೇಡಮ್. ಇಡಿ ಸರ್, ಇಡಿ, ಫಸ್ಟ್ ಇಡಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಮೇಡಮ್. ಮೈ ಗಾಡ್. ಅಮಾಸೆಯಲ್ಲಿ ಹುಣ್ಣಿಮೆ ಚಂದ್ರ ಬಂದಂಗಾಯ್ತು. ಈ ಫಿಗರ್ ಇರ್ತಾಳೆ ಅಂದ್ರೆ ಬೆಳಗಾನ ಗಾಡಿ ಓಡಿಸ್ತೀನಿ, ₹1 ಕಾಸು ಬೇಡ. ಮೇಡಮ್ ನಿಮ್ಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ಲಾ? ಆಟೋ ಸ್ವಂತದ ಕದ್ದಿರೋದಾ? ಸ್ವಂತದ್ದು ಮೇಡಮ್. ನಿಮ್ ಇಷ್ಟ, ಏನ್ ಬೇಕಾದ್ರೂ ಮಾಡ್ಕೊಡ್ರಿ. ಆಗ್ತೀನಿ ಮೇಡಮ್. ಸಖತ್ತಾಗವಳೆ, ಸುಮ್ಮನೆ ಸ್ಟಾಪ್. ಏನ್ರಿ ನೀವು? ಒಂದ್ ಒಂಟಿ ಹೆಣ್ಣು ಆಟೋ ಹಿಂದ್ಗಡೆ ಕುತ್ಕೊಂಡಿದ್ರೆ ಸಖತ್ತಾಗೋಳೆ, ಬಿಟ್ಟೆ ಬಿಡ್ತಾಳೆ, ಕದ್ದು ಬಿಡ್ತಾಳೆ. ಯಾವ ತರ ಸಾಂಗ್ ಇದು? ಅಲ್ಲ ಮೇಡಮ್, ಕಸ್ಟಮರ್ ಜೋಶ್ ಇರ್ಲಿ ಅಂತ ಸಾಂಗ್ ಹಾಕ್ತೆ. ನಾನ್ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿದ್ದೀನಿ. ನನ್ ಜೀವನದಲ್ಲಿ ಆಗ್ತಿರೋ ಜೋಶೆ ಸಾಕಾಗಿ ಹೋಗಿದೆ. ಡೀಸೆಂಟ್ ಆಗಿರೋ ಸಾಂಗ್ ಹಾಕಿ. ನನ್ ಸಾಂಗ್ ನ ನಾನೇ ಹಾಕೊಳ್ತೀನಿ. ಹಾಕೊಳ್ಳಿ ಮೇಡಮ್. ರಿಂಗ್ ಟೋನ್ ಆರ್ಥೋಡಾಕ್ಸ್. ಆರ್ಥೋಡಾಕ್ಸ್ ಇದೆ. ಏನೇ ಕಂತ್ರಿ, ಚೀಟಿ ದುಡ್ಡು ಸೋಮವಾರ ಕೊಡ್ತೀನಿ. ಮಡ್ಗೆ ಬೇವಸಿ ಫೋನು ಮಡ್ಗೋ. ಇಷ್ಟೊಂದು ಆರ್ಥೋಡಾಕ್ಸ್. ಆರ್ಟಿಸ್ಟ್ ಗೆ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರ್ಬೇಕು ಅಂತಾರೆ. ನಿಮ್ ಬಾಡಿ ಚೆನ್ನಾಗಿದೆ, ಲ್ಯಾಂಗ್ವೇಜ್ ಚೆನ್ನಾಗಿಲ್ಲ. ಮೇಡಮ್ ಹೊರಟದ? ಹೊಡಿ ಸರ್. ಏನಾರು ನಿಮ್ ಆಟೋದಲ್ಲಿ ಎಳಿತಾರಲ್ಲ, ಅದೇನಾದ್ರೂ ಇದೆಯಾ? ಇಲ್ಲಿ ಇದೆಯಲ್ಲ ಮೇಡಮ್, ದೊಡ್ಡಕ್ಕೆ ಎಳಿಲ್ಲ. ಹೇಳಿರಿ ಮೇಡಮ್. ಇದೊಂದ್ ಸ್ವಲ್ಪ ಹೈಟ್ ಆಟೋ ಅಲ್ವಾ? ಹೌದೌದು ಮೇಡಮ್, ಹೈಟ್ ಅಲ್ಲಿ ಇರ್ಬೇಕು ಅಂತ. ಬರ್ತಾನೆ ಇಲ್ವಲ್ರಿ? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹೇಳಿರಿ ಮೇಡಮ್. ಬಂದ್ಬಿಟ್ಟು ಕಣ್ರಿ. ಹತ್ತಿ ಮೇಡಮ್, ಹತ್ತಿ. ವಾರ ಸಂತೆಗೆ ಹೋಗೋಣ ಬಾ. ಗಾಡಿ ಹೊರಟಾಯ್ತು. ಅವಳಿಗೆ ಓಡ ಗಾಡಿ ಹತ್ತಿ ರೂಢಿ ಸರ್. ಅದೇನೆ ಮೇಡಮ್ ನಿಮ್ ಸ್ಟಾಪ್ ಬಂತು ಮೇಡಮ್. ಇಳಿಲ್ಲ? ಇಳಿರಿ ಮೇಡಮ್. ಸರ್, ಎಕ್ಸ್ಕ್ಯೂಸ್ ಮೀ ಸರ್, ಅಯ್ಯೋ ನನ್ ಸೆರಗೆಲ್ಲ ನೆಲಕ್ಕೆ ತಾಗಿ ಹಸಿ ಆಗ್ತಾ ಇದೆ. ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ನನ್ ಸೊಂಟಕ್ಕೆ ಸಿಕ್ಸ್ತೀರಾ? ಮೇಡಮ್ ನಾನ್ ಡೀಸೆಂಟ್ ಫೆಲೋ, ಸೆರಗ್ ಹೆಂಗ್ ಸಿಕ್ಸೋದ ಗೊತ್ತಿಲ್ಲ ಮೇಡಮ್. ಸಿಂಪಲ್ ಕಣ್ರಿ, ಹಿಂಗ್ ತಿರುಗಿಸ್ಬಿಟ್ಟು ಇಲ್ಲಿ ಸಿಕ್ಸ್ಬೇಕು ಅಷ್ಟೇನೆ. ಸಿಕ್ಸ್ತೀರಾ? ಓಕೆ ಮೇಡಮ್. ಸಿಕ್ಸಿ. ಹಿಂಗ ಆಫರ್ ಕೊಟ್ರೆ ಯಾರು ಬಿಡ್ತಾರ? ಒಂದು ಆರ್ಥೋಡಾಕ್ಸ್ ನಾನು ನೋಡೇ ಇಲ್ಲಪ್ಪ. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಮೇಡಮ್. ಅದು ಒಂದ್ ನಿಮಿಷ, ನೀವು ನಮ್ಮನೆ ಫಂಕ್ಷನ್ ಬಂದಿದ್ರ? ಇಲ್ವಲ್ಲ, ಏಕೆ? ಮತ್ತೆ ಅಮೌಂಟ್ ಕೊಡದೆ ಹೋಗ್ತಿದ್ರ? ಬಿಲ್ ಕೊಡ್ರಿ ರೀ. ನೋಡ್ರಿ, ಈ ಬಿಲ್ಲು ಬಾಡ ಎಲ್ಲ ನನ್ನ ಹತ್ರ ಮಾತಾಡ್ಬೇಡಿ. ನಾನ್ ತುಂಬಾ ಡೀಸೆಂಟ್ ಫ್ಯಾಮಿಲಿ ಅಂತ ಬಂದಿದ್ದೀನಿ. ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಹಲೋ, ₹300 ದುಡ್ಡು ಕೊಡ್ರಿ ಅಂದೆ. ವಾಟ್? ₹300 ಆಯ್ತಾ? ಒಬ್ಳೆ ಇದ್ದೀನಿ, ಇಷ್ಟೊತ್ತಲ್ಲಿ ನನ್ನ ಹತ್ರ ₹300 ಎಲ್ಲಿ ಬರ್ಬೇಕು? ಈಗ ₹300 ನಾನ್ ಎಲ್ಲಿಗೆ ಬರ್ಬೇಕು? ಏನ್ ಮಾತಾಡ್ತಾ ಇದ್ದೀರಿ? ಮತ್ತೆ ಇನ್ನೇನ್ರಿ ಹೇಳ್ತಾ ಇದ್ದೀರಾ? ಮುಚ್ಕೊಂಡು ದುಡ್ಡು ಕೊಡ್ರಿ, ಆಟೋ ಚಾರ್ಜ್. ಓ, ಆಟೋ ಚಾರ್ಜ್
ಖರ್ಚು 300 ರೂಪಾಯಿ ಆಗಿದೆ. ನನ್ನ ಹತ್ರ ಇಲ್ಲ ಕಣ್ರಿ. ನಾನೊಬ್ಬ ಹುಡುಗನ್ನ ತುಂಬಾ ಇಷ್ಟಪಟ್ಟಿದೀನಿ. ಅದು ನಮ್ಮ ಮನೆಯಲ್ಲಿ ನಮ್ ಪ್ರೀತಿನ ಹೋಗ್ತಾ ಇಲ್ಲ. ನಾವಿಬ್ರು ಓಡ ಹೋಗ್ತಾ ಇದೀವಿ. ಓಡೋಗ್ರ ನನ್ನ ಆಟೋ ಯಾಕೆ ಎತ್ತಿದ್ರಿ? ಅದು ಆಟೋ ಇಳ್ಬಿಟ್ಟು ಓಡೋಗೋಣ ಅಂತ ಅನ್ಕೊಂಡೆ ಸರ್. Dovechiki.com. ಇನ್ನೇನು ಅವ್ನು ಇಲ್ಲಿ ಬಂದ್ರು ಬರ್ಬೋದು. ಅವನೇ ಬಂದು 300 ರೂಪಾಯಿ ಕೊಡ್ತಾನೆ ಸರ್. ಸರಿ ಬರ್ರಿ ಹತ್ರಿ. ಅದಕ್ಕೆ ಯಾಕ್ರಿ ಹೇಳ್ತಿದ್ದೀರಾ? ನಮ್ಮ ಅಪ್ಪ ದೊಡ್ಡ ರೌಡಿ ಸರ್. ಅವರಿಗೆ ನಾನ್ ಮದ್ವೆ ಆಗ್ತಿರೋದು ಇಷ್ಟನೇ ಇಲ್ಲ ಸರ್. ಅವ್ರು ಎಂತವ್ರು ಅಂತ ಅಂದ್ರೆ ಅವ್ರ ಮುಂದೆ ಮೊನ್ನೆ ಒಬ್ಬ ಗಡ್ಡ ಬೆಳೆಸ್ಕೊಂಡು ಹೋಗ್ತಾ ಇದ್ದ. ನೀನ್ ಹೆಂಗ ಗಡ್ಡ ಬೆಳೆಸ್ತೀಯ ನಾನು ನೋಡ್ತೀನಿ ಅಂತ ಇಲ್ಲಿಂದ ಇಲ್ಲಿ ತನಕ ಕಟ್ ಮಾಡ್ಬಿಟ್ಟ ಸರ್. ಏನ್ರಿ ಕ್ರೂರಿ ಅವನು? ಅಷ್ಟೇ ಅಲ್ಲ ಸರ್, ನನ್ ಲವರ್ಗೆ ನನ್ನ ಮಗಳನ್ನ ಮದ್ವೆ ಆಗಿ ಹೆಂಗ್ ಬೆಳೆಸ್ತೀಯ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟವನೇ ಸರ್. ಅವನ್ ಏನು ಕಟ್ ಮಾಡ್ತಾನೋ ಅಂತ ಭಯ ಆಗ್ತಿದೆ ಸರ್. ಮೇಡಮ್ ನಿಮ್ ನೋಡ್ತಾ ಇದ್ರೆ ತುಂಬಾ ಪವಿತ್ರವಾದ ಪ್ರೀತಿ ಅನ್ಸುತ್ತೆ. ಹೌದು ಸರ್. ಮೇಡಮ್ ನೀವೇ ಹೆಂಗಿದ್ದೀರಾ? ನಿಮ್ ಹುಡುಗ ಹೆಂಗಿದಾನ್ ಮೇಡಮ್? ನಾನು ರುಕ್ಮಿಣಿ ಆದ್ರೆ ಅವನೇ ಕೃಷ್ಣ. ಅವನು ರೋಮಿಯೋ ಆದ್ರೆ ನಾನು ಜೂಲಿಯಟ್. ಅವನು ಶಾಜಹಾನ್ ಆದ್ರೆ ನಾನು ಮುಮ್ತಾಜ್. ಅವನು ಗೋಲ್ಡ್ ಆದ್ರೆ ನನ್ನ ಬಜಾರ್. ಇಬ್ರು ಸೇರಿ ಮದ್ವೆ ಆದ್ಮೇಲೆ ಗೋಲ್ಡನ್ ಬಜಾರ್ ಬಾರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಮೇಡಮ್ ನಿಮ್ಮನ್ನ ನೋಡ್ತಾ ಇದ್ರೆ ಗೋಲ್ಡನ್ ಬಜಾರ್ ನೋಡ್ದಂಗ ಆಗತ್ತೆ ಮೇಡಮ್. ಹೌದು, ನಾನು ರಸ್ತೆಲಿ ಹೋಗ್ತಿದ್ರೆ ಎಲ್ರು ನನ್ನ ನೋಡಿ ಏನಂತಾರೆ ಗೊತ್ತಾ? ಏನಂತಾರೆ? ಬಜಾರ್ ಬಜಾರ್, ಗೋಲ್ಡನ್ ಬಜಾರ್ ಬಜಾರ್. ಮೇಡಮ್ ಹಿಂಗ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಗೆ ಹೆಂಗ್ ಲವ್ ಆಯ್ತು ಮೇಡಮ್? ಅದು PG ಲವ್ ಆಯ್ತು. ಓಹೋ, PG ಓನರ್ನೇ ಕ್ಯಾಚ್ ಹಾಕೊಂಡ್ಬಿಟ್ಟವಳೆ. ನನ್ ಬ್ಯೂಟಿ ನೋಡಿ, ನನ್ PG ಓನರ್ ಬಿಟ್ಬಿಡ್ತೀನ? ಇಟ್ ಇಸ್ ಇಂಪಾಸಿಬಲ್. ಮತ್ತೆ ಅದು ನಮ್ಮ PG ಅಲ್ಲಿ ಫುಡ್ ಇನ್ಸ್ಪೆಕ್ಷನ್ ಗೆ ಅಂತ ಒಬ್ಬ ಇನ್ಸ್ಪೆಕ್ಟರ್ ಬಂದಿದ್ರು. ಇನ್ಸ್ಪೆಕ್ಷನ್ ಬಂದಿರೋ ಇನ್ಸ್ಪೆಕ್ಟರ್ ಲವ್ ಮಾಡ್ಬಿಟ್ಟವಳೆ. ಫುಡ್ ಇನ್ಸ್ಪೆಕ್ಷನ್ ಮತ್ತೆ ಅವನ ಜೊತೆ ಒಬ್ಬ ಪಿಯೂನ್ ಬಂದಿದ್ದ. ಪ್ಯೂನ್? ನಾನ್ ಪಿಯೂನ್ ಇಷ್ಟಪಡ್ತೀನ? ಸಾಧ್ಯನೇ ಇಲ್ಲ. ಅದು ನಮ್ PG ಅಲ್ಲಿ ಕಿಟಕಿಗೆ ಫುಲ್ ಬಳೆ, ಜೇಡ್ರ ಬಲೆ ಕಟ್ಕೊಬಿಟ್ಟಿತ್ತು. ಜೇಡ್ರ ಬಲೆ ಬಿಡ್ಸಕ್ಕೆ ಅಂತ ಒಬ್ಬ ಬಂದಿದ್ದ. ಅಂತ ಇನ್ಸ್ಪೆಕ್ಟರ್ನೇ ಲವ್ ಮಾಡಿಲ್ಲ, ಇನ್ ಜೇಡ್ರ ಬಲೆ ಬಿಡ್ಸೋನ್ ಲವ್ ಮಾಡ್ತಾಳ? ಅವನನ್ನ ಲವ್ ಮಾಡಿದ್ದು. ಬಾಯಿ ಮಣ್ಣಾಕ ಎಂತೆಂತ ಫಿಗರ್ ಎಂತೆಂತವ್ರಿಗೆ ಬೀಳ್ತಾರ ಸರ್. ಹೋಗ್ಲಿ ಬಿಡಿ, 1000 ರೂಪಾಯಿ ಬಿರಿಯಾನಿನ ನಾಯಿನೇ ತಿನ್ಬೇಕು ಅಂತಿದ್ರಿ, ಏನ್ ಮಾಡಕ್ ಆಗತ್ತ ಮೇಡಮ್? ಜೇಡ್ರ ಬಲೆ ಬಿಡ್ಸೋನ್ ಮೇಲೆ ಲವ್ ಆಗೋಯ್ತಾ? ಹೌದಿರಿ, ನಾನು ಚಿಕ್ಕ ವಯಸ್ಸಿಂದೇನು ಸ್ಪೈಡರ್ ಮ್ಯಾನ್ ಅನ್ನ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದಾಗಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಈ ಜೇಡ್ರ ಬಲೆ ಬಿಡ್ಸಕ್ ಬಂದವನು ನನ್ನ ಮನ್ಸಲ್ಲಿ ಜೇಡ್ರ ಬಲೆ ಹಿಡಿದ್ಬಿಟ್ಟು ಹೋಗ್ಬಿಟ್ಟ ಕಣ್ರಿ. ಅವನಿವಾಗ ಜೇಡ್ರ ಬಲೆ ಬಿಡ್ಸಕ್ ಬಿಟ್ಬಿಟ್ಟು BCom ಮಾಡಿ MCom ಮಾಡಿ ದೊಡ್ಡ ಬಿಸ್ನೆಸ್ ಮಾಡ್ತಿದ್ದಾನೆ. ಆಹಾ ಮೇಡಮ್, ಏನ್ ಸಖತ್ತಾಗಿದೆ ಮೇಡಮ್ ನಿಮ್ ಕತೆ. ಮೇಡಮ್ ಅಕಸ್ಮಾತ್ ನೀವಿಬ್ರು ಒಂದಾಗಿ ಮುಂದೆ ಕತೆ ದೊಡ್ಡ ಹಿಟ್ ಆದ್ರೆ ಮೇಡಮ್, ನೀವಿಬ್ರು ಒಂದಾಗಿದ್ ನನ್ನ ಆಟೋದಿಂದ ಅಂತ ನನ್ನ ಹೆಸರು ಹೇಳ್ಬೇಕು ಮೇಡಮ್. ಖಂಡಿತ ಹೇಳ್ತೀನಿ, ಅಲ್ಲಿ ನಿಂತ್ಕೊಳ್ಳಿ ಮೇಡಮ್. ಈ ಫೋಟೋನ ಫ್ರಂಟ್ ಪೇಜ್ ಅಲ್ಲಿ ಹಾಕ್ತೀನಿ ನಾನು ಪೇಪರ್ ಅಲ್ಲಿ. ಮೇಡಮ್ ನಿಮ್ ಪ್ರೀತಿ ನಾನು ಒಂದ್ ಮಾಡ್ತೀನಿ ಮೇಡಮ್. ಎಸ್. ನಿಮ್ ಮದ್ವೆ ಖರ್ಚು ನಾನು ಹುಡ್ಕೋತೀನಿ ಮೇಡಮ್. ಅಯ್ಯೋ ಹೌದಾ? ಥ್ಯಾಂಕ್ ಯು ಸೋ ಮಚ್. ಅದೇನೇ ಆದ್ರೂ ನಿಮ್ ಹುಡುಗ ಬಂದ್ಮೇಲೆ ದುಡ್ಡು ವಾಪಸ್ ಅಯ್ಯೋ ತುಂಬಾ ಒಳ್ಳೆಯವರು ಟಿಪ್ಸ್ ಎಲ್ಲ ಸೇರ್ಸ್ಬಿಟ್ಟು ಕೊಟ್ಬಿಡ್ತಾರೆ. ಹೋಗೋಣವಾ? ಇಲ್ಲಿ ನನ್ನ ಲಗೇಜ್ ತಗೊಂಡ್ಬಿಡ್ತೀನಿ. ಬನ್ನಿ ಮೇಡಮ್. ಮೇಡಮ್ ನಾನು ಎತ್ಕತೀನಿ ಬಿಡಿ ಮೇಡಮ್. ವೆರಿ ನೈಸ್. ಏನೇನ್ ಬೇಕು ಹೇಳ್ಬಿಡಿ ಮೇಡಮ್ ಮದುವೆಗೆ. ಸರ್ ಅಲ್ಲಿ ಹೋಗ್ತಾ ಹೋಗ್ತಾ ಹೇಳ್ಬಿಡ್ತೀನಿ. ಹಾ ಅಯ್ಯೋ ನಮ್ಮ ಮಗಳು ಯಾವನ್ ಜೊತೆನೋ ಇಲ್ಲಿಂದ ಅಲ್ಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಗೆ ಓಡದ್ಲಂತೆ ಕಣ್ರಿ. ನಿನ್ ಮಗಳ ಮುಂದೆ ನೀನ್ ಯಾವತ್ತಾದ್ರೂ ಹಿಂಗ್ ಓಡಾಡ್ದಮ್ಮಿ? ಇದ್ ನೋಡಿದ್ಮೇಲೆ ಓಡೋಗ್ತಾನೆ ಇದ್ದಾಳಮ್ಮಿ. ಈಗ ಏನ್ರಿ ಮಾಡೋದು? ಬರ್ಕಯ ಮುಚ್ಕಯ ಸರಕ ತಾಪಕ ಬಾರಯ್ಯ. ಅಯ್ಯಯ್ಯೋ ಪಂಚೆ ಹುಷಾರು. ತಗೊಂಡ್ರಾ? ಎಲ್ಲದು ಕರೆಕ್ಟ್ ಆಗಿದೆ ಕಣ್ರಿ. ಎಲ್ಲ ಕರೆಕ್ಟ್ ಆಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. 23,000 ರೂಪಾಯಿ ಆಯ್ತು. ನಿಮ್ ಹುಡುಗ ಬಂದ್ ಕೂಡಲೇ ಕೊಡ್ಸ್ಬಿಡ್ಬೇಕು. ಖಂಡಿತ ಕೊಡಿಸ್ತೀನಿ, ಟಿಪ್ಸ್ ಸೇರ್ಸ್ಬಿಟ್ಟು ಕೊಡಿಸ್ತೀನಿ. ಥ್ಯಾಂಕ್ಸ್ ಮೇಡಮ್. ಆದ್ರೂ ನೀವು ನನ್ನ ಪಾಲಿನ ದೇವ್ರು ಕಣ್ರಿ, ನನ್ನ ಪಾಲಿನ. ಅಯ್ಯೋ ಮೇಡಮ್. ಮಳೆ 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 ಸೊಗಗಿನ ಸುರಿಮಳೆ. ಮಳೆ 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 ಕನಸಿನ ಸುರಿಮಳೆ. ನನ್ನ ಬದುಕಿನ ತಡಲಾಗಿದೆ. ನಮ್ಮ ಮಗಳ ತಪ್ಪ ನಿಂತಳ ನೋಡ್ರಿ. ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ರು, ಹೆಂಗಾದ್ರೂ ಮ್ಯಾನೇಜ್ ಮಾಡಿ. ನಾನ್ ಮಾಡ್ತೀನಿ, ನಾನ್ ಮ್ಯಾನೇಜ್ ಮಾಡ್ತೀನಿ, ತಲೆ ಕೆಡಿಸ್ಬಿಡಿ. ಬರ್ಕಯ ಏನ್ ಹೆಸರು ಹೇಳಿ ಬರ್ಕತೀನಿ. ಹೆಸರು ಬರ್ಕೊಂಡಿಲ್ಲ ನಾನು. ಬರ್ಕಯ ಪೇಪರ್ನಾಗ ಮುಂದ್ಗಡೆ ಬರ್ಕೋ. ಏನು
ನನ್ ಮಗಳು ನನ್ ಜೊತೆ ಕಳ್ಸ್ಬಿಡಯ್ಯ. ನೋಡಿ ನಿಜ ಹೇಳ್ತದೀನಿ, ನಿಮ್ ಮಗಳ ಪ್ರೀತಿನ ಒಪ್ಕೊಂಡ್ರೆ ನೀವು ಬದುಕತ್ತೀರಾ. ನನ್ನ ಮಗಳನ್ನ ನೀನು ಕೊಟ್ಟು ಮದ್ವೆ ಮಾಡ್ಬೇಕಾ? ಏನ್ರಿ ಮುಖ ನೋಡ್ತಿದ್ದೀರಾ? ಕತ್ರಿಸ್ರಿ. ಮಗನೇ, ಮಗಳ ಮದುವೆ ಬಿಡ್ರಿ, ಕೇಳಿ. ನಮ್ಮ ಮಗಳ ಕಣಯ್ಯ, ಬಾರಯ್ಯ. ನಡಿಯ, ನಾನೇ ಜೋಗಯ್ಯ. ಹೊಡಿ ಮಗ ಅವಳನ್ನ. ಅಯ್ಯೋ, ಅವ್ರು ನಿಮಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರ? ನಿಮಗ್ ನೋವಾಗ್ತಾ ಇಲ್ವಾ? ಪರವಾಗಿಲ್ಲ ಮೇಡಮ್, ಎಲ್ಲ ನಿಮಗೋಸ್ಕರ. ತಾನೇ ನಿಮ್ ಮಗಳು ಇಷ್ಟಪಡ್ತಾ ಇದ್ದಿದ್ದು ನನ್ನನ್ನಲ್ಲ, ಬೇರೆ ಯಾರನ್ನೋ ಅಂತ. ಅವನು ಬೇರೆ ಯಾರು ಅಂತ ಗೊತ್ತಾದ್ರೆ ನಿಮ್ಮಿಬ್ರು ಪ್ರೀತಿನ ಬೇರೆ ಬೇರೆ ಮಾಡ್ಬಿಟ್ಟಿರೋರು ಮೇಡಮ್. ಯಾರೋ ಇವನು ಮಾಯಗಾರ, ಯಾರಿಗೆ ಸ್ವಂತ. ಮೇಡಮ್ ಒಳ್ಳೆಯವರು. ನಿಮ್ ಹುಡುಗ ಇನ್ನೂ ಬರ್ಲಿಲ್ವಾ? ಅವನೆಲ್ಲದ್ರಲ್ಲೂ ಲೇಟು ಕಣ್ರಿ. ಸಿನಿಮಾಗ್ ಹೋಗೋ ಲೇಟು, ಶಾಪಿಂಗಿಗೆ ಹೋಗೋ ಲೇಟು, ಮಾರ್ಕೆಟಿಗೆ ಹೋಗೋ ಲೇಟು, ಡೇಟಿಂಗ್ ಅಲ್ಲಿ ಮಾತ್ರ ಬೇಗ. 50 ರೂಪಾಯಿ ನೀವು ಕಳ್ಸಿದ್ ಬಂದಿಲ್ಲ ಸರ್, ಬೆಳಿಗ್ಗೆ ನೋಡಿ ಸರ್ ಬೇಕಾರೆ. ಅದ್ ಬರಲ್ಲ. ಯಾಕೆ? ನಾನು ಕಳ್ಸೇ ಇಲ್ಲ. ಎಂತ ತಿರ್ಕೆ ನನ್ ಮಗ ಇಡ್ಬೇಡ ನೀನು. 50 ರೂಪಾಯಿ ಕಳ್ಸಿಲ್ಲ ಅಂತೀಯಲ್ಲೋ. ಬ್ರೋ, ನೀನ್ ತಲೆ ಕೆಡ್ಸ್ಕೊಬೇಡ. ನಾನೊಬ್ಳು ಡಾನ್ ಮಗಳನ್ನ ಲವ್ ಮಾಡಿದೀನಿ. ಅವಳಿಗೆ ದುಡ್ಡು ತರೋದಕ್ಕೆ ಕೇಳಿದೀನಿ. ಅವಳು ದುಡ್ಡು ತಂದಿದ ತಕ್ಷಣ ನೀನು 50 ರೂಪಾಯಿ ಕೊಟ್ಬಿಡ್ತೀನಿ. ಇಲ್ಲಿದೆ ಪ್ಲಾನ್. ಆ ಡಾನ್ ಮಗಳು ಅವಳೇ ನೋಡಿ. ಮೇಡಮ್ ಒಂಚೂರು ಈ ಕಡೆ ತಿರ್ಗಿ. ಚಿನ್ನಾರಿ, ಬಂಗಾರಿ, ಎಂತ ತಿರ್ಕೆ ಶೋಕಿ ಉಟ್ಬಿಟ್ಟವ್ ನೋಡಿ ಸರ್ ಎರಡು. ಅವನ್ ತರ್ಲಿ ಅಂತ ಇವಳು ಬಿಟ್ಟು ಬಂದವಳೆ, ಇವನ್ ತರ್ಲಿ ಅಂತ ಅವಳು ಬಿಟ್ಟು ಬಂದ್ಬಿಟ್ಟವಳೆ. ಆಟೋ ಖಾಲಿ ಇದೆ ಬಾರೋ. ಏ ನನ್ನ ಆಟೋ ನೀವ್ ಆಟ ಆಡಕ್ಕಿರೋದ್ ಅನ್ಕೊಂಡ್ರ? ಅದು ಆಟೋದಲ್ಲಿ ಓಡೋಣ ಅನ್ರಿ, ಅಂತ. ಕೊಡ್ರಿ ನಾನು 23,350 ರೂಪಾಯಿನ. ಎಷ್ಟು? 23,350. 23,350 ಪ್ಲಸ್ 50 ರೂಪಾಯಿ ಟಿಪ್ಸು. 23,400 ರೂಪಾಯಿ ಕೊಡುಚಿನಿ. ಏನ್ ಕೊಟ್ಬಿಡ್ತೀನಿ? ಕೊಡುಚಿನಿ, 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 ಕೊಡುಚಿನಿ. ನಿಮ್ ಚಿನ್ನಿಗ್ ನಂದೊಂದ್ ಚಿನ್ನಿದ ಅಂಡು. ನೀವು ದೊಡ್ಡ ಡಾನ್ ಮಗಳಲ್ವಾ? ಎಸ್ಕೇಪ್ ಹಾಕಿ ದುಡ್ಡು ಎದ್ಕೊಂಡ್ಬಂದಿರ್ತೀರ, ಅದ್ ಕೊಟ್ಬಿಡ್ತೀನಿ. ನೀನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ? ದುಡ್ಡೆಲ್ಲ ತಂದಿರ್ತೀಯ, ಕೊಡು. ಇವನು ಬಿಸ್ನೆಸ್ ಮ್ಯಾನ, ಬೆಗ್ಗರ್ ನನ್ ಮಗ. ನಮ್ದೇ ಮನೆ ಇದೆ ಅಂತ ಅಂದ್ಯಲ್ಲೋ? ನಮ್ ಬಾಡಿಗೆ ಮನೆ ಎಷ್ಟು, ನಮ್ದೇ ಮನೆ ಅಂತ. ಚಪ್ಪರ್, ಡೈಲಿ ಒಂದೊಂದ್ ಗಾಡಿ ಓಡಾಡ್ತೀರಿ ಅಂತ ಅಂದ್ಯಲ್ಲೋ? ಹೌದು, ಹೆಲ್ಮೆಟ್ ಹಾಕೊಂಡು ರೋಡಲ್ಲಿ ನಿಂತಿರ್ತೀನಿ. ಡೈಲಿ ಒಂದೊಂದ್ ಗಾಡಿ ಹತ್ರ ಲಿಫ್ಟ್ ಕೇಳ್ಬಿಟ್ಟು ಹತ್ಕೊಂಡು ಹೋಯ್ತಾ ಇರ್ತೀನಿ. ನೀನೇ ರೋಡಲ್ಲಿ ನಿಲ್ತೀಯ. ನಿನ್ ಜೊತೆ ನಾನ್ ಬಂದ್ಬಿಟ್ಟು ನನ್ನನ್ನ ಸಿಗ್ನಲ್ ಅಲ್ಲೇ ನಿಲ್ಸ್ಬಿಡ್ತೆ ಕಣೋ. ನನಗೆ ಮೋಸ ಮಾಡ್ತೀಯ. ನನಗ್ ನೀನು ಬೇಡ ಬೇಡ ಬೇಡ. ನಾನ್ ಬೇಡ ಬೇಡ. ಹಂಗಂದ್ರೆ ನಾನು ಇಲ್ಲಿವರೆಗೂ ನಿನ್ನ ಪ್ರೀತಿಸ್ಬೇಕಾದ್ರೆ ಮಾಲು, ಸಿನಿಮಾ, ಥಿಯೇಟರ್ ಅಂತ 1 ಲಕ್ಷ ಖರ್ಚು ಮಾಡಿದ್ನಲ್ಲ, ಅದ್ ಕೊಡಲೇ. ಅಷ್ಟೊಲ್ 1 ಲಕ್ಷ ರೀ ಕೊಡ್ರಿ. ಕೊಡ್ರಿ. 1 ಲಕ್ಷ ನಾನ್ ಕೊಡ್ಬೇಕಂತೆ. ಯಾವನೋ ಹತ್ತಿರ ಆಟೋಗೆ ನಾನ್ ಮೀಟರ್ ಚಾರ್ಜ್ ಕೊಡ್ಬೇಕು. ನಾನ್ ಕೊಡಲ್ಲ. ಆಯ್ತು ಬೇಡ, ನನ್ಗೆ ಹರ್ಟ್ ಆಯ್ತಾ? ನನ್ ಜೀವನದಲ್ಲಿ ಯಾರಿಗೂ ಹರ್ಟ್ ಮಾಡಲ್ಲ. ಬೇಡ ಬಿಡಿ. ಇದ್ರೊಳಗೆ ನಿಮ್ ಫೋಟೋ ತಗೊಂಡಿದ್ದೀನಿ. ಪೊಲೀಸರು ಬಂದು ನಿಮ್ಮ ನೋಡ್ಬಿಟ್ಟು ಶೂಟ್ ಮಾಡ್ಬಿಟ್ಟು ಸಾಯಿಸ್ಬಿಡ್ತಾರೆ. ನಾನು ಇದು ಗೋಲ್ಡನ್ ಬಜಾರ್ ಇದೆಯಲ್ಲ, ಅದ್ರ ಕುತ್ಕೊಂಡಿರ್ತೀನಿ. ಅವ್ರು ಡಮ್ ಸರ್ ಸೋತ ಬಿಡ್ತೀನಿ ಸರ್. ಅಲ್ಲ ಮೇಡಮ್, ಮೇಡಮ್ 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 ಹಂಗ್ ಮಾಡ್ಬಿಡಿ ಮೇಡಮ್. ಮೇಡಮ್ ಬನ್ನಿ ಮೇಡಮ್, ಬನ್ನಿ ಮೇಡಮ್. ಮೇಡಮ್ ಯಾಕೆ ಮೇಡಮ್ ಈಗ ನನಗೆ ಕಾಡ್ತಾ ಇದ್ದೀರಾ? ಮೇಡಮ್ ಕಾರ್ ತಗೊಳಕ್ಕೆ ಅಂತ 1 ಲಕ್ಷ ರೂಪಾಯಿ ಇಟ್ಕೊಂಡಿದ್ದೆ ಮೇಡಮ್. ಅದನ್ನೇ ನಿಮ್ಗೆ ಸೆಂಡ್ ಮಾಡ್ತೀನಿ ಸ್ಕ್ಯಾನು, ತಗೊಳ್ಳಿ ಮೇಡಮ್. ಮೇಡಮ್ ಆಮೇಲೆ ನಿಮ್ಮ ಅಪ್ಪನ ಕಡೆಯಿಂದ ದುಡ್ಡು ಕೊಡ್ಸ್ಬೇಕು. ಸುಮ್ಮನಿರಿ. ಲೋ 1 ಲಕ್ಷ ಇಂಚಾಗಿ ಡೀಟೇಲ್ ಆಗಿ ಎಲ್ಲ ಟೈಪ್ ಮಾಡ್ಬಿಟ್ಟು ಕಳ್ಸಿದೀನಿ. ಎಂಜಾಯ್. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ ಸರ್. ಹ್ಯಾಪಿ ಯುಗಾದಿ. 1 ಲಕ್ಷ ರೂಪಾಯಿ ಎಲ್ಲ ಆಯ್ತು ತಾನೆ, ಹೋಗೋ.
ಏನ್ ಸರ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಇಲ್ಲ ಏನಿಲ್ಲ ಮೇಡಮ್ ನಿಮ್ಮ ಅಪ್ಪ ಬಂದ್ ಕಡೆ ದುಡ್ಡು ಕೊಡ್ಸ್ಬಿಡಿ ಮೇಡಮ್ ಸರ್ ನೋಡಿ ಸರ್ ಅವನಿದ್ದ ಅಪ್ಪ ಅಮ್ಮನ ಅವನಿಗೋಸ್ಕರ ಬಿಟ್ಬಿಟ್ಟೆ. ಅಪ್ಪ ಅಮ್ಮನೂ ಹೋದ್ರು, ಈಗ ಅವನು ಹೋಗ್ಬಿಟ್ಟ, ಅನಾಥ ಆಗ್ಬಿಟ್ಟೆ ಸರ್. ಯಾರು ಇಲ್ಲ ಸರ್, ಏನ್ ಮಾಡ್ಲಿ? ನೀವ್ ಮದ್ವೆ ಆಗ್ತೀರಾ ಸರ್ ನನ್ಗೆ? ಏಯ್ ಇವ್ ಮದ್ವೆ ಆಗ್ಬೇಕಂತ ಇಷ್ಟೆಲ್ಲಾ ದುಡ್ಡು ಕೊಟ್ಬಿಟ್ಟು ಸೆಕೆಂಡ್ ಹ್ಯಾಂಡಿಗೆ ಆಡ್ತಾಡಕ್ ನನಗೇನ್ ತಲೆ ಕೆಟ್ಟಿದ್ಯಾ? ಬೇಡ ಬಿಡಿ ಸರ್. ಸರ್ ದಮ್ಮಸಿ ಸರ್. ಮೇಡಮ್ ಬನ್ನಿ ಮೇಡಮ್, ಗೌರಾಣಿ. ತಾಳಿ ಕಟ್ತೀನಿ, ಆದ್ರೆ ದುಡ್ಡೆಲ್ಲ ಕೊಡ್ಸ್ಬೇಕು ಮೇಡಮ್. ನಿಮ್ಮ ಅಪ್ಪನ ಕಡೆಯಿಂದ ಆಸ್ತಿ ಗೀಸ್ತಿ. ಅಯ್ಯೋ ನಮ್ಮ ಅಪ್ಪ ಕೊಡ್ಲಿಲ್ಲ ಅಂದ್ರೆ ಚಿಂತೆ ಮಾಡ್ಬೇಡಿ, ಒಳ್ಳೆ ಬಿಸ್ನೆಸ್ ಮಾಡಿ ಒಂದಿನದಲ್ಲೇ ತೀರ್ಸ್ಬಿಡ್ತೀನಿ. ಮೇಡಮ್ ಒಂದಿನದಲ್ಲಿ ತೀರ್ಸೋ ಬಿಸ್ನೆಸ್ ಯಾವ್ದು ಮೇಡಮ್? ಅಯ್ಯೋ ಅದು ಸಾಧು ಸರಿ ಕೇಳ್ತೀನಿ, ಯಾವ್ದಾರು ಒಂದ್ ಒಳ್ಳೆ ಬಿಸ್ನೆಸ್ ಹೇಳ್ತಾರೆ, ಆಮೇಲೆ ತೀರ್ಸ್ತೀನಿ. ರೆಡಿ ಮಾಡಿದ್ದೀನಿ. ಹಂಗಾರೆ ಓಕೆ ಮೇಡಮ್. ಮೇಡಮ್ ಬರ್ಕಯ್ಯ ಎಲ್ಲ ಬರ್ದಾಯ್ತು, ಅಳಿಸ್ಬೇಕಷ್ಟೇ. ಅದೆಲ್ಲ ಕಣಯ್ಯ ನಡೆಯ. ಇವತ್ತಿಂದ ಇವಳು ನನ್ ಮಗಳೇ ಅಲ್ಲ ಕಣಯ್ಯ. ಇವಳು ನನ್ ಮಾನ ಮರದಿ ಹೋಗಂತ ಕೆಲಸ ಮಾಡೋಳು ಕಣಯ್ಯ. ನನ್ನ ಆಸ್ತಿಲಿ ಒಂದು ಬಿಡ್ಗ ಸಿಗಲ್ಲ ಕಣಯ್ಯ. ಬರ್ಕಯ್ಯ 10,000 ರೂಪಾಯಿ ನಂದಯ್ಯ. ನೀನು ಬೇಡ, ನಿನ್ ಮಗಳದು ಬೇಡ, ನಾನೇ ಜೋಗಯ್ಯ. ಮನ್ಕ ಇವಾಗ ಮೇಡಮ್ ಆಸ್ತಿ ಏನು ಇಲ್ಲ ಅಂತವನಲ್ಲ ಮೇಡಮ್. ಹೌದು ಕಣ್ರಿ. ಅಮ್ಮ ಅಮ್ಮ ಅಯ್ಯೋ ನನಗ್ ಬಹಳ ಸಂತೋಷ ಆಗ್ತಿದ್ಯಮ್ಮ. ನೋಡಮ್ಮ, ನೀನ್ 10ನೇ ಕ್ಲಾಸ್ ಓದುವಾಗ ಸದಾಶಿವ ನಗರ ಸಾಧು ಜೊತೆ ಆಟ ಆಡ್ಕೊಂಡ್ ಬರ್ತೀನಿ ಅಂತ ಹೋದೆ. ಅವಾಗ್ಲೂ ನಾನೇನು ಹೇಳಲಿಲ್ಲ. ಇನ್ನು ಸೆಕೆಂಡ್ PUC ಓದುವಾಗ ಕೊಟ್ಗೆ ಪಲ್ಯ ಕೋಮಲ್ ಜೊತೆ ಕೊಟ್ಗೆಯಲ್ಲಿ 2 ತಿಂಗಳು ಇದ್ ಬಂದೆ. ನಾನು ಏನಾದ್ರು ಕೇಳಿದ್ನಾ? 2 ತಿಂಗಳು. ಇನ್ನು ಕಾಲೇಜಲ್ಲಿ ಇದ್ದಾಗ ಚಂದ್ರ ಗೊಬ್ಬರ ಲ್ಯಾಗು ಇವ್ ಜೊತೆ ಎಲ್ಲ 4 ವರ್ಷ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೆ. ನಾನು ಒಂದ್ ಮಾತು ಹೇಳಿದ್ನಾ? ಇವಾಗ ಚಿನ್ನದಂತ ಚಿಲ್ಲರ್ ಸಿಕ್ಕೋನಿ ಕಣಮ್ಮ. ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡು. ನಾನ್ ಬರ್ತೀನಿ. ಅಂಡರ್ 19 ಅಲ್ಲೇ ವರ್ಲ್ಡ್ ಕಪ್ ಆಡ್ಬಿಟ್ಟಿದ್ದಾಳೆ. ಹೊಸ ಪ್ಲೇಯರ್ ಅನ್ಕೊಂಡೆ, ಅಂಡರ್ 19 ಅಲ್ಲೇ ವರ್ಲ್ಡ್ ಕಪ್ ಆಡ್ಬಿಟ್ಟವಳಲ್ಲ ಸರ್. ಓ ನನಗೆಲ್ಲ ಗೊತ್ತಾಗ್ಬಿಡ್ತಲ್ಲ ಅಂತ ಹೇಳ್ತಾ ಇದೀಯಾ? ಇಲ್ಲ, ಮತ್ತೆ ಒಂದ್ ಇಂಪಾರ್ಟೆಂಟ್ ಹೆಸರನ್ನ ಅಮ್ಮ ಮಿಸ್ ಮಾಡ್ಬಿಟ್ರು. ಯಾರ್ದಮ್ಮ ಹೆಸರು? ನಾಯಿಂಡಳ್ಳಿ ನಿರಂಜನ್. ಚಿನ್ನಾರಿ, ಬಂಗಾರಿ, ನನ್ನ ಹೆಸರನ್ನೇ ಹಾಳು ಮಾಡ್ಬಿಟ್ಟಲ್ಲಮ್ಮ. ಯಾವುದಮ್ಮ ನಾಯಂಡಳ್ಳಿ ನಿರಂಜನ್? ಒಟ್ಟಲ್ಲಿ ಈ ಒಂದು ಆಟೋ ರಿಕ್ಷಾ ಪ್ರೇಮ ಕಥೆಯ ಇಂಚಿಂಚು ನೋಡಿ ಇಂಚಿಂಚು ಮಾತಾಡಕ್ಕೆ ರೆಡಿ ಆಗಿರೋಂತ ನಮ್ಮ ಶ್ರುತಿ ಮೇಡಮ್ ಏನ್ ಹೇಳ್ತಾರೆ ಕೇಳ. ಸ್ಕಿಟ್ ಕತೆ ಕಂಟೆಂಟು ಆಮೇಲೆ ಮಾತಾಡ್ತೀನಿ. ನಮ್ ಪ್ರಶಾಂತ್ ಮತ್ತೆ ನಮ್ ರಾಘು ನಿಮ್ಮಿಬ್ರ ಡ್ಯಾನ್ಸ್ ನೋಡಿದ್ರೆ ಒಂಥರ ರವಿಚಂದ್ರನ್ ಜೊತೆ ಬರೋ ಹೀರೋಯಿನ್ಗಳ ಡ್ಯಾನ್ಸ್ ನೋಡ್ದಂಗಿತ್ತಪ್ಪ. ಏನ್ ಟೈಮಿಂಗು, ನಿಮ್ಮಿಬ್ಬರ ಕೋಆರ್ಡಿನೇಷನ್ನು, ನಿಮ್ಮಿಬ್ಬರ ಡ್ಯಾನ್ಸ್ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀರಾ ನೀವಿಬ್ರು. ಕಣ್ಣಿಗೆ ನೋಡಕ್ ಒಂದು ಸಿನಿಮಾದಲ್ಲಿ ಯಾವುದೋ ಒಂದು ಡುಯೆಟ್ ಸಾಂಗ್ ನೋಡ್ದಂಗಿತ್ತು. ಇಟ್ ವಾಸ್ ಬ್ಯೂಟಿಫುಲ್ ಅಂಡ್ ವೆರಿ ನೀಟ್ ವಾಚಿಂಗ್. ಥ್ಯಾಂಕ್ ಯು. ನನಗೆ ಆಟೋ ಡ್ರೈವರ್ಗಳನ್ನ ನೋಡಿದ್ರೆ ಒಂದು ವಿಶೇಷವಾಗಿ ನಂಗೆ ತುಂಬಾ ಜ್ಞಾಪಕ ಬರೋದು, ಕಲಾವಿದರನ್ನ ಜ್ಞಾಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ವಿಚಾರಗಳಿದೆ. ಕನ್ನಡ ರಾಜ್ಯೋತ್ಸವ ಬರ್ತಿದ್ದ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವ್ರನ್ನ ಜ್ಞಾಪಿಸ್ಕೊಳ್ತೀವಿ. ಹೀಗೆ ಪ್ರತಿಯೊಬ್ಬರನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ಹಲವಾರು ವಿಶೇಷವಾದಂತ ಸಂದರ್ಭಗಳಿದೆ. ಆದ್ರೆ ನನಗೆ ತುಂಬಾನೇ ಹೆಮ್ಮೆ ಅನ್ಸೋದು ಶಂಕರ್ ನಾಗ್ ಅವ್ರನ್ನ ಪ್ರತಿದಿನ ಜ್ಞಾಪಿಸ್ಕೊಳ್ಳೋರು ಯಾರವ್ರು ಇದ್ರೆ ಅದು ಆಟೋ ಡ್ರೈವರ್ಗಳು. ಕನ್ನಡದ ಮೇಲಿರುವಂತಹ ಪ್ರೀತಿಯನ್ನ, ರಾಜ್ಯೋತ್ಸವದ ಬಾವುಟವನ್ನ ಯಾವ ಕನ್ನಡಿಗ ಹಾರಿಸ್ತಾನೋ ಇಲ್ವೋ ಗೊತ್ತಿಲ್ಲ, ಪ್ರತಿ ಒಂದು ಆಟೋದ ಮೇಲೆ ಕರ್ನಾಟಕದ ಬಾವುಟ ಇರುತ್ತೆ ರೀ. ಅದನ್ನ ನೋಡಕ್ಕೂ ಒಂಥರ ಖುಷಿ ಆಗುತ್ತೆ. ನಮ್ಮ ಚಿಲ್ಲರ್ ಮೇಡಮ್ ಮತ್ತೆ ಅದೇ ಎಂಟ್ರಿ, ಅದೇ ಸಾಂಗು, ಅದೇ ಒಂದು ಸ್ಟೈಲು, ಸೂಪರ್ ಆಗಿ ಎಂಟ್ರಿ ಕೊಟ್ಟೆ. ಇನ್ನ ಕೊಟ್ಟಿಗೆ ಪಾಳ್ಯದ ಕೋಮಲ ನೀನೇ ಕೇಳ್ಬಿಡು, ಕೋಮಲ್ ಸರ್ನೇ ಕೇಳ್ಬಿಡು. ಕೋಮಲ್ ಜಿ ಏನು ಕೇಳ್ಬಿಡಿ, ನಾನೇ ಹೇಳ್ಬಿಡಿ. ಯೂಶಲ್ ಆಗಿ ಚಿಲ್ಲರ್ ಅವರ ಪರ್ಫಾರ್ಮೆನ್ಸು ಇದ್ರೊಳಗಡೆ ನೀವು ಆಸ್ ಯೂಶುವಲ್ ಒಳ್ಳೊಳ್ಳೆ ಸಾಂಗ್ನ ಸೆಲೆಕ್ಟ್ ಮಾಡ್ತೀರಾ. ಬಟ್ ನಾನು ವಂಶಿ ಪಿಕ್ಚರಲ್ಲಿ ಬಕ್ರಾ ಆದಂಗೆ ನೀವು ಇಲ್ಲಿ ಬಕ್ರಾ ಆಗ್ತೀರಾ. ಸೊ ನಿಮ್ಮ ಇಬ್ಬರು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಈ ಊಟಿ ಒಳಗೆ ಟೂರಿಸ್ಟ್ ಎಲ್ಲ ಕುದುರೆ ಮೇಲೆ ಓಡಾಡಿಸ್ತಾರಲ್ಲ, ಆ ಥರ ಕಾಣಿಸ್ತಾ ಇದ್ರು ನಮ್ಮ ಪ್ರಶಾಂತ್ ಅವರು.
ಪ್ರಶಾಂತ್ ಅವರು ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಮತ್ತೆ ನೀವು ಮಗಳಿಗಿನ್ನ ನೀವು ಪಾಪ ನೀವು ಮಗಳನ್ನ ತಪ್ಕೊಳಕ್ಕೆ ನಿಗಿರಿ ತಪ್ಕೋತಾ ಇದ್ರಿ. ಪಾಪ ನಿಮ್ಗಿನ್ನ ಹೈಟ್ ಇದ್ರು ರಘು. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಮತ್ತೆ ಗೊಗ್ಗಯ್ಯ ಪರ್ಫಾರ್ಮೆನ್ಸ್ ಅಂತ ಸೂಪರ್. ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ G to the O to the O to the D ಪರ್ಫಾರ್ಮೆನ್ಸ್. ಗುಡ್ ಪರ್ಫಾರ್ಮೆನ್ಸ್. ಇನ್ನ ನಿಜವಾದ ಕರಿಮಣಿ ಮಾಲೀಕ ನಮ್ಮೆಲ್ಲರ ಕಿಲ ಸಾಧು ಮಹಾರಾಜನ್ನ ನೀನಂತ್ರ ನುಲ್ಕೊಂಡ್ ಕೇಳಿ ನೋಡೋಣ. ಇನ್ನೊಂದ್ ಚೂರು ನುಲಿ. ಚಿನಾರಿ ಎಷ್ಟು ಫಿಕ್ಸ್ ಮಾಡ್ಲಿ ಸರ್? 300 + 50 350. ಅದು 300 ಆಟೋಗೆ. ಆಮೇಲೆ ನಮ್ ಕಿತ್ತೋದು ಪ್ರಶಾಂತ್ಗೆ ಇಂಥ ಕಸ್ಟಮರ್ಗಳು ಬಂದ್ಬಿಟ್ರೆ 50 ರೂಪಾಯಿ ಬಾಡಿಗೆ ಕೊಡೋ ಯೋಗ್ಯತೆ ಇಲ್ಲ ಇವನ್ಗೆ. ಇವನ್ ಬಿರಿಯಾನಿ ಬೇರೆ ಮಾಡಿಸ್ಕೊಡ್ತಾನಂತೆ. ಒಂದು ಚಾಕ್ಲೇಟ್ ಕೊಡ್ಸೋ ಯೋಗ್ಯತೆ ಇಲ್ಲ. ಇವನ್ನ ಹೋಗಿ ಲವ್ ಮಾಡಿದ್ಯಾ ನೀನು? ಗೊತ್ತಾಗಿಲ್ಲ ಸರ್, ನಾ ಮೋಸ ಹೋಗ್ಬಿಟ್ಟೆ. ಎಕ್ಸ್ಟ್ರಾನರಿ ಪರ್ಫಾರ್ಮೆನ್ಸ್ ರಾಘು. ಏನಪ್ಪ ನೀನು ಅಲ್ವಾ, ನಮಗೆ ಐಡಿಯಾಗಳು. ನಾವು ಒಬ್ಬ ನಿರ್ದೇಶಕರಾಗಿ ನಿನಗೆ ಎಲ್ಲ ಕ್ವಾಲಿಟಿನೂ ಇದೆ ಅಂತ ನಾನು ಹೇಳಿದ್ದು ಏನಿಲ್ಲ. ನನಗೆ ಅದು ಬಾಂಬ್ ಹೊಡೆದು ಬಿಡಿ ನಾನು ಬಂದ್ಬಿಡ್ತಾ ಹೊಡಿಬಿಡಿ ಅಂತ ಹೇಳ್ತಿಯಲ್ಲ, ಟೈಮಿಂಗ್ಸು ನಿಜವಾಗ್ಲೂ ಒಂದೊಂದ್ಸಲಿ ನಮಗೆ ನಾಚಿಕೆ ಆಗ್ಬಿಡ್ತದೆ. ಏನಯ್ಯ ಇವನು ರಾಘು ಈ ರೇಂಜಿಗೆ ಪರ್ಫಾರ್ಮ್ ಮಾಡ್ತೇನೆ ಅಂತ. ಪಕ್ಕಾ ಡೆಡಿಕೇಟೆಡ್. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನಿಮಗೆ ಕೈ ತಟ್ಟಬೇಕು. ಈ ಆಟೋ ತಂದು ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ರೆ ಅದು ಪಕ್ಕಾ ಮಿಡ್ಲ್ ಕ್ಲಾಸ್ ಎಪಿಸೋಡೇ ಬರುತ್ತೆ, ಸ್ಕಿಟ್ಟೇ ಬರುತ್ತೆ ಅಂತ ನಮಗೂ ಕನ್ಫರ್ಮ್ ಆಗ್ಬಿಡುತ್ತೆ. ಇನ್ನೊಂದು ನೀವು ನೋಡಿ, ಸಿನಿಮಾದವ್ರನ್ನ ಹೈಲೈಟ್ ಮಾಡೋದೇ ಈ ಆಟೋಗಳು. ಎಕ್ಸಾಕ್ಟ್. ಯಾವ್ದಾರು ಹಿಂದೆ ನೋಡಿ ಅವರು ಇಷ್ಟಪಡುವಂತ ಹೀರೋಗಳು ಫೋಟೋ ಹಾಕಿರ್ತಾರೆ. ಅವ್ರು ಬೇರೆಯವರು ಸಿನಿಮಾ ನೋಡಕ್ ಹೋಗ್ತಾರೋ ಇಲ್ವೋ, ಬಟ್ ಆ ಹೀರೋ ಅಂತೂ ನೋಡ್ತಾನೆ ಇರ್ಬೇಕು. ಅವನು ದರ್ಶನ್ ಇರುತ್ತೆ, ಸುದೀಪ್ ಇರುತ್ತೆ, ಉಪೇಂದ್ರ ಅವ್ರದ್ದು ಇರುತ್ತೆ, ಶಂಕರಣ್ಣನಂತೂ ಇದ್ದೇ ಇರುತ್ತೆ. ಅದು ಅವ್ರಿಗೆ ಒಂಥರ ಏನು, ಅವ್ರು ಒಂಥರ ಲೆಜೆಂಡ್ರಿ ಅಲ್ಲ, ಅವ್ರ ಒಂಥರ ಪ್ರಾಣ ಅವ್ರಿಗೆ. ಶಂಕರ್ನಾಗ್ ಆಟೋ ಸ್ಟ್ಯಾಂಡ್ ಅಂತ ಎಷ್ಟು ಸಾವಿರ ಆಟೋ ಸ್ಟ್ಯಾಂಡ್ಗಳು ಇದೆಯೋ ಆ ಥರ ಪ್ರತಿಯೊಬ್ಬ ಹೀರೋಯಿನ್ ಕೂಡ ಹೈಲೈಟ್ ಆಗ್ತಾರೆ. ಅವ್ರು ದೊಡ್ಡದಾಗಿ ಆಗ್ತಾರೆ ಅಂದ್ರೆ ಅದಕ್ಕೆ ಆಟೋನು ಕಾರಣ, ಆಟೋ ಚಾಲಕನೂ ಕಾರಣ ಅಲ್ವಾ? ಹಿಂದೆ ಅವ್ರ ಹೆಸರು ಹಾಕೊಂಡು ಅಂತ ಒಂದು ಎಪಿಸೋಡ್ನ ಇವತ್ತು ಮಾಡಿ ತೋರಿಸಿದ್ರಿ. ಎಕ್ಸ್ಟ್ರೀಮ್ಲಿ ಗುಡ್ ಅಂದ್ರೆ ಮಂಜು. ಥ್ಯಾಂಕ್ ಯು. ಗೊಬ್ಬರ ಎಕ್ಸ್ಟ್ರಾನರಿ. ಪ್ರಶಾಂತ್ ಬಗ್ಗೆ ನಾನು ಏನು ಡ್ಯಾನ್ಸ್ ಅಲ್ಲೇ ನೀನು ಎಕ್ಸ್ಟ್ರಾನರಿ ಕಿತ್ತಾಕ್ಬಿಟ್ಟೆ. ಅದು ಡ್ಯಾನ್ಸ್ ಒಂದು ಫಸ್ಟ್ ಡ್ಯಾನ್ಸ್ ಇತ್ತಲ್ಲ, ಒಂದು ಸಣ್ಣದಾಗಿ ನನ್ ಜೊತೆ ಮಾಡಿ ತೋರಿಸಿ. ಮ್ಯೂಸಿಕ್. ನಾನು ಸೂಪರ್ ರಂಗ, ನಾನು ಸೂಪರ್ ರಂಗ. ಇದಕ್ಕಿಂತ ಹೋಗ್ಲಿಕ್ಕೆ ಬೇಕಾ? ಪರ್ಫೆಕ್ಟ್ ಆಗಿತ್ತು. ಈ ಒಂದು ಅದ್ಭುತವಾದ ಸ್ಕಿಟ್ ಒಂದು ನೀವು ಹೇಳಿದಿರಾ. ಸೊ ಇದಕ್ಕೆ ನಿಮ್ಮ ಅಂತಿಮ ತೀರ್ಪು ಕೊಡೋದೇನ್ರಿ? ಬರ್ಲೇಬೇಕು ಗೋಲ್ಡನ್ ಗಿಲಿಗಿಲೆ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಪ್ರಶಾಂತ ಬಂದು ಬ್ಯಾಕ್ ಡ್ಯಾನ್ಸರ್. ಹೌದು. ಅಂದ್ರೆ ಬ್ಯಾಕ್ ಡ್ಯಾನ್ಸರ್ ಇಂದ ಇವನ ಕೆರಿಯರ್ ಶುರು ಮಾಡ್ದ. ಈಗ ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹವಾ ಮೇಂಟೈನ್ ಮಾಡ್ತಾ ಇದ್ದೆ. ಈವೆಂಟ್ ಡ್ಯಾನ್ಸ್ ಮಾಡಕ್ ಹೋಗಿದ್ಯಾ ಅಥವಾ ಎಲ್ಲಿ ಮಾಡಕ್ ಹೋಗಿದ್ದೆ? ಇವೆಂಟ್ ಅಲ್ಲ ಸರ್, ನಮ್ದೇ ನನ್ನ ತಂಗಿದೆ ಇವೆಂಟ್ ಇತ್ತು. ನಿನ್ ತಂಗಿದ ಇವೆಂಟ್? ಸಂಗೀತ ಇವೆಂಟ್ ಇತ್ತು. ನಾನೇ ಆಂಕರಿಂಗ್ ಮಾಡಿದ್ದು. ಅಲ್ಲಿ ಎಷ್ಟೋ ಜನ ಹೇಳಿದ್ರು, ಏನ್ ಆಂಕರಿಂಗ್ ಮಾಡ್ತೀರಾ, ಸಕ್ಕದಾಗಿ ಮಾಡ್ತೀರಾ ಅಂತ. ತಂಗಿ ಮದ್ವೆ ಮಾಡಿ? ಇನ್ನು ಮಾಡಿಲ್ಲ ಸರ್, ಇನ್ನು ಮಾಡಿಲ್ಲ. ಎಂಗೇಜ್ಮೆಂಟ್ ಆಯ್ತು, ಗಂಡು ಫಿಕ್ಸ್ ಆಯ್ತು. ಫಿಕ್ಸ್ ಆಯ್ತು. ಕಂಗ್ರಾಚುಲೇಷನ್ಸ್ ಮೊದಲನೇದಾಗಿ ನಿನಗೆ. ಯಾಕೆ ಅವ್ರು ನಿಮ್ ತಂಗಿ ಕಂಗ್ರಾಚುಲೇಷನ್ಸ್. ಕ್ಲಿಯರ್ ಆಯ್ತು ಲೈನು? ಎಲ್ಲ ಆಯ್ತು, ಕ್ಲಿಯರ್ ಲೈನು. ನಿನ್ನ ಮದ್ವೆ ಯಾವಾಗ? ನಂದಿನೊಂದು ವರ್ಷ ಇಲ್ಲೇ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಇಲ್ಲೇ? ಹೌದು. ಹುಡುಗಿ ಯಾವ ತರ ಇರಬೇಕು ಅನ್ಕೊಂಡಿದ್ಯಾ? ಸರ್ ಸುಂದರವಾಗಿರ್ಬೇಕು ಸರ್. ಮೇನ್ ಏನಂದ್ರೆ, ನಾನು ಈ ಕಲರ್ ಇದ್ದೀನಿ, ನನ್ ಮಗು ಈ ಕಲರ್ ಆಗಬಾರ್ದು. ನನ್ ಮಗು ಸೂಪರ್ ಆಗಿರ್ಬೇಕು. ಅವಾಗ ಏನ್ ಮಾಡ್ಬೇಕು ನಿಂಗೆ ಗೊತ್ತು? ಹೌದೌದು, ಅದು ನಾನು ಆಪೋಸಿಟ್ ಕಲರ್. ಕಣ್ಣು ಯಾವ ತರ ಇರ್ಬೇಕು? ಕಣ್ಣೆರಡು ಕಮಲ. ಕಣ್ಣು ನವಿಲ್ ತರ ಇರ್ಬೇಕು. ಬೆಳಿಗ್ಗೆ ಕುಕ್ಕ ತರ ಇರ್ಬೇಕು. ಹೆಂಗೆ? ಇಲ್ಲ ಹಿಂಗ್ ಬಿಡ್ತಾ ಇರ್ಬೇಕು. ಅವಳಿಗೆ ಫಸ್ಟ್ 2 ಕಣ್ಣು ಪೂರ್ತಿ ಇರ್ಬೇಕು. ಕೆನ್ನೆ ಆಪಲ್ ತರ ಇರ್ಬೇಕು. ಅಯ್ಯೋ ಸರ್,
ಕೆನ್ನೆ ತುಂಬಾ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಚಿನ್ನಿ ಮುದ್ದು ಅಂತ ಮಾಡ್ತಾ ಇರ್ತೀರಲ್ಲ, ಅದಕ್ಕೆ ಕೆನ್ನೆ ತುಂಬಾ ಇಂಪಾರ್ಟೆಂಟ್. ಆಪಲ್ ತರ ಇರ್ಬೇಕು. ಆಪಲ್ ತರ ಇರ್ಬೇಕು. ಯಾವ್ದು ಕೆಂಪದ ಹಸಿರದ? ಅದು ಯಾವ ಕಲರ್ ಆದ್ರೂ ಪರವಾಗಿಲ್ಲ. ಒಟ್ಟಲ್ಲಿ ಆಪಲ್ ಆಪಲ್ ಆಗಿರ್ಬೇಕು. ಸರಿ. ತುಟಿ ಮೇನ್ ತುಟಿ ಸರ್. ಅಳಸ್ನಣ್ಣ್ ತರ ಇರ್ಬೇಕು. ತುಟಿ ರೆಡ್ ಕಲರ್ ಇರ್ತಲ್ಲ, ರೆಡ್ ಕಲರ್ ಯಾವ್ದೊಂದು ಫ್ರೂಟ್ ಇರುತ್ತಲ್ಲ, ರೆಡ್ ಕಲರ್ ಬೀಟ್ರೂಟ್ ಅಲ್ಲ ಸರ್, ಹಾ ಸ್ಟ್ರಾಬೆರಿ ತರ ಇರ್ಬೇಕು ಸರ್. ಸ್ಟ್ರಾಬೆರಿ ಹೌದು, ಫುಲ್ ಮುಳ್ಳು ಮುಳ್ಳು ಇರ್ಬಾರ್ದು ಸರ್. ಮತ್ತೆ ಟೊಮೆಟೊ ನೀಟಾಗಿರ್ಬೇಕು ಸರ್. ನೀಟಾಗಿದ್ರೆ ಟೊಮೆಟೊ. ಓಕೆ ಸರ್. ರೆಡ್ ಇರ್ಲಿ. ಲಾಸ್ಟ್ ಅಂತ ಕೇಳ್ತೀವಿ, ಮೂಗ್ ಹೆಂಗಿರ್ಬೇಕು ಸರ್? ಮೂಗು ಇಂಪಾರ್ಟೆಂಟ್ ಸರ್. ಪ್ರಶಾಂತ್ ಎಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಿಲ್ಲ, ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅದ ಹೇಳು. ಒಂದ್ ಹುಡುಗಿಗೆ ಏನ್ ಇರಬಾರ್ದು ಹೇಳುವ. ಮ್ಯಾಮ್ ಎಲ್ಲ ಇದ್ರಲ್ವ ಮ್ಯಾಮ್ ಹುಡುಗಿ? ಹೇಳಿದ್ದು ಕಣ. ಈಗ ಹೆಣ್ಣು ಮೂಗು ತುಟಿ ಎಲ್ಲ ಹಿಂಗೆ ಇರ್ಬೇಕು ಅಂತ ಇದೆ. ಇದಕ್ಕೆ ಅಂತ ನಾನು ಒಬ್ಬ ಬೆಸ್ಟ್ ಆರ್ಟಿಸ್ಟ್ ಕರೆಸ್ತಾ ಇದ್ದೀನಿ. ಆರ್ಟಿಸ್ಟ್ ಅವ್ರಿಗೆ ನೀನ್ ಎಕ್ಸ್ಪ್ಲೈನ್ ಮಾಡು. ಅವ್ರು ಅದೇ ತರ ಫುಲ್ ರವಿವರ್ಮ ಅಂತರ ಹಿಂಗ್ ಬರ್ದಿಡ್ತಾರೆ. ಆ ತರ ಹುಡುಗಿ ಯಾರನ್ನ ನೋಡಿದ್ರೆ ಇಮ್ಮಿಡಿಯೇಟ್ ಆಗಿ ಓಡ್ ಬರ್ತಾರೆ. ಬೋರ್ಡ್ ಬಂದಾಗಿದೆ ಸರ್, ಪೆನ್ ಬಂದಾಗಿದೆ, ಹೌದು, ಹಾಳೆ ಖಾಲಿ ಇದೆ. ಬರೀ ಸ್ಟಾರ್ಟ್ ಮಾಡೋಣ. ಬರೀ ಸರ್. ಒಂದು ಸ್ಲೈಟ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಹೇಳಿ ನಿನಗೆ ಹೆಂಗ್ ಬೇಕು ಹುಡುಗಿ ಅದನ್ನ ನೀನೇ ಬರುತ್ತೋ. ಏನ್ ಮಗ ಹಂಗ್ ಮಾಡ್ಕೊತಾ ಇದೆಯಾ? ಒಳ್ಳೆ ಕೋತಿ ಮಾಂಸ ತಿಂದಂಗೆ. ನೀವು ಯಾರು ದೊಡ್ಡ ಆರ್ಟಿಸ್ಟ್ ನ ಕರೆಸ್ತೀನಿ ಅಂದ್ರಲ್ಲ ಸರ್. ನೀನು ದೊಡ್ಡ ಆರ್ಟಿಸ್ಟ್ ಅಲ್ವೇನೋ? ಬರಿಯಾ ನೀನ್ ಆರ್ಟಿಸ್ಟ್ ಅಲ್ವಾ? ಆರ್ಟಿಸ್ಟ್ ಸರ್, ದೊಡ್ಡ ಆರ್ಟಿಸ್ಟ್ ಅಲ್ವೇನೋ? ದೊಡ್ಡ ಆರ್ಟಿಸ್ಟ್ ಸರ್. ಸರ್ ಯಾರು ಹೆಲ್ಪ್ ಮಾಡ್ಬೇಕು ಸರ್? ನಿನಗೆ ಹೆಲ್ಪ್ ಮಾಡ್ತೀನಿ, ನಾನು ಬಾಯಲ್ಲಿ ಹೇಳ್ತಾ ಇರ್ತೀನಿ. ರೆಡಿ? ತುಂಬಾ ಆಸೆ ಐತೆ ಸರ್ ನನಗೆ. ಎಸ್, ಇವಾಗ ಇದ್ಕೊಂಡ್ ಅರ್ಥ ಸಿಕ್ಕಿದೆ. ಬರಿಯಾ ನನ್ನ ಹುಡುಗಿಗೆ ಕರ್ಲಿ ಇಲ್ಲ ಅಂದ್ರೆ ನಾನು ಒಪ್ಪೋದಿಲ್ಲ. ಹುಡುಗಿಗೆ ಗುಂಗುರು ಕೂದ್ಲಿರ್ಬೇಕಂತೆ. ಅದಲ್ಲ ಮಾಮೂಲಿ ಚೂರ್ ಕರ್ಲಿ. ಹೌದು ಸರ್, ಈಗ ನನ್ ಕೂದ್ಲೇ ಇಲ್ಲ, ನಾಳೆ ನನ್ ಹುಟ್ಟೋ ಮಗು ಕೂದ್ಲಿಲ್ಲ ಅಂದ್ರೆ ಅದಕ್ಕೆ. ಇದಾ ಸರ್? ಓಕೆನಾ? ಇವಾಗ ಕಣ್ಣು ನವಿಲು. ಕಣ್ಣು ಸರ್, ನವಿಲ್ಗೆ ಮುಖ್ಯವಾದಿದೇನು? ಯಾರಿಗ್ ಗೊತ್ತು? ಗಂಡ ಹೆಣ್ಣ? ಇಲ್ಲ ಏನ್ ಸರ್, ಏನಿದು? ರೆಪ್ಪೆನಾ? ಹಾ, ನವಿಲಿಗೆ ಮಾತ್ರ, ನಿನಗಿಲ್ವಾ? ನಂಗೂ ಇದೆ ಸರ್. ಬರೀ ಸರಿ, ಇದು ನವಿಲ್ ಕಣ್ಣು. ಈ ನವಿಲ್ ಕಣ್ಣಲ್ಲ, ಅವಳ ಕಣ್ಣು. ಅವಳ ಕಣ್ಣು. ಸರಿ. ಆಮೇಲೆ ಕಣ್ಣು ಗುಡ್ಡೆ ಬರ್ದ್ಮೇಲೆ ಏನ್ ಬೇಕು? ಮೂಗೇನೆ ಯಾವ ತರ ಅಂದ್ರೆ ನಾನು ಆಕ್ಚುಲಿ ಮೂಗು ಮೆಣಸಿನ್ಕಾಯಿ ತರ ಇರ್ಬೇಕು. ಯಾವ್ದು ಸರ್? ಕೆಂಪದ ಹಸುರದ? ಕೆಂಪು ಮೆಣಸಿನ್ಕಾಯಿ ಸರ್. ಬ್ಯಾಡಗಿನ ಇಲ್ಲ ಗುಂಟೂರ? ಅದು ಇದು ದಪ್ಪ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ತರ ಇರ್ಬೇಕು ಮೂಗು. ಡ್ಯಾಮ್ ಬರ್ದಂಗ್ ಬರೀತಾ ಇದೆಯಲ್ಲೋ ಸರ್. ಮೂಗು ಸರ್, ನಾವು ಲಾಸ್ಟ್ ಹತ್ತಿ ಇಡ್ಬೇಕಾರೆ ಹಂಗೆ ಇರೋದು ಕಣ. ಗ್ಯಾಪ್ ಆಗೋಯ್ತು ಸರ್. ಅಲ್ಲ, ಹುಡುಗಿಗೆ ಮೂಗುತ್ತೀರಿ ಅಲ್ವಾ? ಇರಿ ಸರ್, ನನ್ನ ಮದ್ವೆ ನೀವ್ ನೋಡಿ ಹೆಂಗಿದೀರಿ ಅಡ್ವಾನ್ಸ್ ಆಗಿ. ಥ್ಯಾಂಕ್ ಯು. ಏನ್ ಗೊಣ್ಣೆ ಅನ್ನೋದು? ಸರ್ ಮೂಗುತ್ತಿ ಯಾವ ಇಷ್ಟು ಹಾಕೋತಾರೆ? ಮೂಗುತ್ತಿ ಫ್ರಿಲ್ಸು, ಗೆಜ್ಜೆ, ಮೂಗುತಿ ಗೆಜ್ಜೆ. ಇಲ್ಲಿ ಕಿವಿಲಿ ಇದ್ ಬಿಡ್ತಾರಲ್ಲ ಮ್ಯಾಮ್, ಅದೇ ಮೂಗುತಿ ಗೆಜ್ಜೆ. ಆಯ್ತು, ಸರಿ. ಆಮೇಲೆ ಹೆಂಗೆ ತುಟಿ? ತುಟಿ ತುಟಿ ಹೆಂಗಿರ್ಬೇಕು? ನನಗೇನೆ ಗೊತ್ತು, ನಿನ್ನ ಮುಡಿಗೆ ಸ್ಟ್ರಾಬೆರಿ ತರ ಇರ್ಬೇಕು. ಸ್ಟ್ರಾಬೆರಿ. ಅಯ್ಯೋ, ಊರ್ ಬಾಗ್ಲಲ್ಲೋ. ಸರ್ ಸರ್, ಯಾವ್ದು ಅವರೇ ಕಳಿ ತೆಗಿತಾ ಇದು? ಸರ್, ಅದರ ಅಂದದ ಊಹೆ ನಮಗ್ ಬಂದ್ಬಿಡ್ತು. ತುಟಿ ಹಿಂಗಿರುತ್ತೆ ಸರ್. ಆಯ್ತಪ್ಪ, ಮುಂದಕ್ಕೆ ಬರಿ. ಆಮೇಲೆ ಏನು? ಮೀಸೆ. ಮೀಸೆ ಸರ್. ಗಲ್ಲ ಗಲ್ಲ. ಫೇಸ್ ಕಿವಿ ಚೆನ್ನಾಗಿದೆ. ಈ ಮರಕ್ಕೆ ಮಕ್ಕಳಿಗೆ ಉಯ್ಯಾಲೆ ಹಾಕಿರ್ತಾರೆ ಗೊತ್ತಾ? ಹಂಗ್ ಬರ್ದು. ಕಿವಿ ಇದು ಕೆಳಗೆ, ಕಿವಿ ಕೆಳಗಿರ್ಬೇಕು. ಹಿಂಗಿರುತ್ತೆ. ನಂಗೆ ಗೊತ್ತಾಗೋಯ್ತು. ಆಮೇಲೆ ಇದು ಆಪಲ್ ತರ ಇರ್ಬೇಕಂದಲ್ಲ, ಅದಕ್ಕೆ ಒಂದ್ ರೌಂಡ್ ಇಲ್ಲಿ ಬರ್ದಿದ್ ಮುಗಿತೇನೋ? ಮಿನಿಮಮ್ ಹುಡುಗಿ ಮುಖ ಬರ್ದ್ಮೇಲೆ ನಾನು ಇನ್ನೇನ್ ಬರಿತೀಯೋ? ಕತ್ ಬರಿತೀನಿ. ಕತ್ ಬರೀತಾರೆ. ಅಲ್ಲ ಕಣೋ, ದೇಹಕ್ಕಂತೆ ಮುಖನೇ ದೊಡ್ಡದಾಗಿದೆಯಲ್ಲೋ. ಅವನಿಗೆ ಅದೇ ಅಂತ ಬೇಕಾಗಿರೋದು. ಒಂದ್ ನಿಮಿಷ, ಇದು ಅವಳು ಸಣ್ಣ ಇರೋದು ಮ್ಯಾಮ್. ಇದು ಅವಳು ಹೆಣ್ಮಗು ಅಂತೆ, ಹಣೆಗ್ ಬೊಟ್ಟಿಲ್ಲ, ಹೌದು ಮ್ಯಾಮ್, ನೆಕ್ಲೆಸ್ ಇಲ್ಲ, ಒಡವೆ ಇಲ್ಲ, ಏನಿಲ್ಲ. ಯಾವ್ದೋ ನೇಣಾಗ ಇದ್ದಂಗಿದೆಯಲ್ಲೋ.
ಸರ್ ಅದು ನೆಕ್ಲೆಸ್ ಆಯ್ತು ಮುಗಿತಪ್ಪ ನಿಂದು. ಹಾ ಎಲ್ಲರಂತಲ್ಲ ನಿನ್ನ ಹುಡುಗಿ ಅಂತ ಇದನ್ನೇ ತೋರ್ಸೋಣ. ಓಕೆ ಯಾವ್ದಲ್ಲ ಇದು? ಸರ್ ಹುಡುಗಿ ಸರ್. ಯಪ್ಪ ಅಲ್ಲ ಇವನಿಗೆ ಹುಡುಗಿಯಾಗಿ ಬರ್ಬೇಕಾಗಿರೋರು ಕಮ್ಮಿ ಅಂದ್ರೆ ಸತ್ತು 6 ವರ್ಷ ಮಣ್ಣಲ್ಲಿ ಹೂತು ಅದನ್ನ ಬಗದು ತೆಗೆದ್ರೆ ಹಿಂಗಿರುತ್ತೆ ಸರ್. ಕೊಳತು ನಾರಿ ಅರ್ಧ ಕೊಳತ ಹೆಣ. ಆಲ್ಮೋಸ್ಟ್ ಹೋಗಿದೆ ಸರ್ ಅದು. ಬಟ್ ಇವನ್ ಮಗಕ್ಕೆ ಅದೇ ಮ್ಯಾಚಿಂಗ್ ಅಂತ ನಮಗೂ. ಏಯ್ ಇವಂದು ಬೊಂಬೆದು ಒಂದು ಫೋಟೋ ತೆಗೀರ. ಮಕ್ಕದ ಹತ್ರ ಮಕ್ಕ ತಗೊಂಡೋದು. ಅರ್ಜೆಂಟ್ ಆಗಿ ಅಲ್ಲಿ ಕೂತಿರೋ ಹತ್ರ ಲಿಪ್ಸ್ಟಿಕ್ ಇದೆಯಮ್ಮ? ನೀನ್ ಆ ಲಿಪ್ಸ್ಟಿಕ್ ಮರ್ತ್ಬಿಡು. ನನ್ನ ಪ್ರೇಯಸಿ ಆಹಾ. ನಿನಗಿದು ನನ್ನ ರೂಪಸಿ. ನೀನ್ ಪಿಂಡ ಹಂಗೆ ಹೇಳಿದ್ರೆ ಎಡನೂ ಸತ್ತೋಗುತ್ತಿರ್ಗ. ನನ್ನ ಪ್ರೀತಿಯ ಬಾಲೆ, ನನ್ನ ಪ್ರೀತಿಯ ಬಾಲೆ, ನಿನಗಾಗಿ ಸುರಿಸುವೆ ನಾ ಪ್ರೀತಿಯ ಓಲೆ. ನಿನಗಾಗಿ ಸೂರ್ಸಿವೆ ನಾನ್ ಮುತ್ತಿನ ಮಾಲೆ. ನಿಜವಾಗ್ಲೂ ಈ ಒಂದು ಕನಸಿನ ರಾಣಿಯ ಗಿಫ್ಟ್ ನ ನಿನಗೆ ಕೊಡ್ತಾ ಇದ್ದೀನಿ. ಕೊಡಿ ಕೊಡಿ. ತಗೋ, ಮನೆಯಲ್ಲಿ ನೇತಾಕು. ಹೆಂಗಿರು ನೇತಾಕೊಂಡೇ ಹೋಗಿರೋದು ಇದು. ಇವತ್ತಿನ ಸಂಚಿಕೆ ಅಂತೂ ಅದ್ಭುತವಾಗಿ ಎಂಟರ್ಟೈನಿಂಗ್ ಆಗಿ ತುಂಬಿತ್ತು. ಇದೇ ಒಂದು ಎಂಟರ್ಟೈನ್ಮೆಂಟ್ ನಾಳೆನೂ ಮುಂದುವರಿಯುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿರಿಗಿರಿ ಸೀಸನ್ 3 ಪವರ್ಡ್ ಬೈ ಚಾರ್ಜ್ ಹಾಗೂ ಅರುಣ್ ಐಸ್ ಕ್ರೀಮ್ಸ್. ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ ಹಾಗೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ಇಂದ ಲಾಟ್ಸ್ ಆಫ್ ಲವ್. ಗುಡ್ ನೈಟ್.